भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु अभद्रेषु नित्यं भागवत सेवया भगवते उत्तमश्लोके भक्तिर्भवति नैष्ठिकी। मूकां करोति वाचालां अंगुं लङ्घयते गिरिं यत्कृपातं वन्दे श्रीगुरुं दीनतारिणं परमानन्दमाधव श्री चैतन्य कृष्णाय वासुदेवाय देवकी नंदनाय च नंदगोपकुमाराय गोविंदाय नमो नमः। भगवद्गीता यथारूप अध्याय 2 श्लोक नंबर 68। तस्माद्यस्य महाबाहो निगृहीतानि सर्वशः इन्द्रियाणि इन्द्रियस्तेभ्यः तस्य प्रज्ञा प्रतिष्ठिता। तस्माद्यस्य महाबाहो निगृहीतानि सर्वशः इन्द्रियाणीन्द्रियेभ्यः तस्य प्रज्ञा प्रतिष्ठिता। तस्माद्यस्य महाबाहो निगृहीतानि सर्वशः इन्द्रियाणीन्द्रियार्थेभ्यः तस्य प्रज्ञा प्रतिष्ठिता। तस्मात् ಆದ್ದರಿಂದ ಯಾರು ಮಹಾಬಾಹುವೆ ನಿಗೃಹಿತಾನಿ ಹಾಗೆ ಗ್ರಹಿಸಲ್ಪಡುವುದು ಸರ್ವಶಃ ಸರ್ವತ್ರ ಇಂದ್ರಿಯಾಣಿ ಇಂದ್ರಿಯಗಳು ಇಂದ್ರಿಯ ಆರ್ಥೇಭ್ಯಃ ಇಂದ್ರಿಯ ವಿಷಯಗಳಿಂದ ತಸ್ಯ ಅವನ ಪ್ರಜ್ಞಾ ಬುದ್ಧಿಯು ಪ್ರತಿಷ್ಠಿತ ಸ್ಥಿರವಾಗಿರುತ್ತದೆ. ಅನುವಾದ ಭಾವಾರ್ಥ ಕೊಟ್ಟವರು ಅಭಯ ಚರಣಾರವಿಂದ ಭಕ್ತಿವೇದಾಂತ ಶ್ರೀಲಕೃಪಾದಕಿ ಜಯ. ಮಹಾಬಾಹುವೆ, ಈ ಕಾರಣದಿಂದ ಯಾರು ತನ್ನ ಇಂದ್ರಿಯಗಳನ್ನು ಅವುಗಳ ವಸ್ತುಗಳಿಂದ ತಡೆದಿಡುತ್ತಾನೋ ಆತನು ನಿಶ್ಚಯವಾಗಿಯೂ ಸ್ಥಿರ ಬುದ್ಧಿಯುಳ್ಳವನು. ಭಾವಾರ್ಥ: ಇಂದ್ರಿಯ ಭೋಗಾಸಕ್ತಿಯ ಶಕ್ತಿಗಳನ್ನು ಕೃಷ್ಣ ಪ್ರಜ್ಞೆಯಿಂದ ಮಾತ್ರವೇ ಅಥವಾ ಎಲ್ಲ ಇಂದ್ರಿಯಗಳನ್ನು ಭಗವಂತನ ದಿವ್ಯ ಪ್ರೇಮದ ಸೇವೆಯಲ್ಲಿ ತೊಡಗಿಸುವುದರಿಂದ ಮಾತ್ರವೇ ಅಂಕೆಯಲ್ಲಿಡಬಹುದು. ಶತ್ರುಗಳನ್ನು ಅವನ ಶಕ್ತಿಗಿಂತ ಹೆಚ್ಚಿನ ಶಕ್ತಿಯಿಂದ ನಿಗ್ರಹಿಸುವಂತೆ ಇಂದ್ರಿಯಗಳನ್ನು ನಿಗ್ರಹಿಸಬಹುದು. ಇದು ಮನುಷ್ಯ ಪ್ರಯತ್ನದಿಂದ ಸಾಧ್ಯವಿಲ್ಲ. ಆದರೆ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸುವುದರಿಂದ ಮಾತ್ರ ಸಾಧ್ಯ. ಕೃಷ್ಣ ಪ್ರಜ್ಞೆಯಿಂದ ಮಾತ್ರವೇ ಮನುಷ್ಯನು ಸ್ಥಿತಪ್ರಜ್ಞನಾಗುತ್ತಾನೆ. ಈ ಕಲೆಯನ್ನು ಒಬ್ಬ ನಿಜವಾದ ಗುರುವಿನ ಮಾರ್ಗದರ್ಶನದಲ್ಲಿ ಮಾತ್ರ ಅಭ್ಯಾಸ ಮಾಡಬೇಕು. ಇದನ್ನು ಹರಿದವನಿಗೆ ಸಾಧಕ ಅಥವಾ ಮುಕ್ತಿಗೆ ಯೋಗ್ಯನಾದವನು ಎಂದು ಹೆಸರು. 69. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮೇ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನಿಃ. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮೇ ಯಸ್ಯಾಂ ಜಾಗೃತಿ ಭೂತಾನಿ
सा निशा पश्यतो मुनेः सा निशा पश्यतो मुनेः या निशा सर्वभूतानां तस्यां जागृति संयमी यस्यां जागृति भूतानि सा निशा पश्यतो मुनेः मुनेः ಯಾವುದು ನಿಶಾ ರಾತ್ರಿಯಾಗಿದೆಯೋ ಸರ್ವ ಸಕಲ ಭೂತಾನಾಂ ಜೀವಿಗಳಿಗೆ ತಸ್ಯಾಂ ಅದರಲ್ಲಿ ಜಾಗೃತಿ ಎಚ್ಚರವಾಗಿರುತ್ತಾನೆ ಸಂಯಮಿ ಆತ್ಮನಿಗ್ರಹ ಉಳ್ಳವನು ಯಸ್ಯಾಂ ಯಾವುದರಲ್ಲಿ ಜಾಗೃತಿ ಎಚ್ಚರವಾಗಿರುವವು ಭೂತಾನಿ ಎಲ್ಲಾ ಜೀವಿಗಳು ಅದು ನಿಶಾ ರಾತ್ರಿಯಾಗಿರುವುದು ಪಶ್ಯತಃ ಆತ್ಮ ಪರೀಕ್ಷಕನಾದ ಮುನೆ ಋಷಿಗೆ ಅನುವಾದ. ಎಲ್ಲಾ ಪ್ರಾಣಿಗಳಿಗೆ ರಾತ್ರಿ ಆದಾಗ ಜಿತೇಂದ್ರಿಯನಿಗೆ ಎಚ್ಚರವಾಗಿರುವ ಕಾಲ, ಎಲ್ಲಾ ಪ್ರಾಣಿಗಳಿಗೆ ಎಚ್ಚೆತ್ತಿರುವಾಗ ಕಾಲವಾದಾಗ ಆಂತರ್ಯ ಪರೀಕ್ಷೆಯನ್ನು ಮಾಡಿಕೊಳ್ಳುವ ಮುನಿಗೆ ರಾತ್ರಿಯಾಗುತ್ತದೆ. ಭಾವಾರ್ಥ: ಬುದ್ಧಿವಂತರಲ್ಲಿ ಎರಡು ವರ್ಗಗಳು. ಒಂದು ವರ್ಗದವರು ಇಂದ್ರಿಯ ತೃಪ್ತಿಗಾಗಿ ಮಾಡುವ ಐಹಿಕ ಚಟುವಟಿಕೆಗಳಲ್ಲಿ ಬುದ್ಧಿವಂತರು. ಇನ್ನೊಂದು ವರ್ಗದವರು ಆಂತರ್ಯ ಪರೀಕ್ಷೆಯನ್ನು ಮಾಡಿಕೊಳ್ಳುವರು ಮತ್ತು ಆತ್ಮ ಸಾಕ್ಷಾತ್ಕಾರದ ಕೃಷಿಯಲ್ಲಿ ತೊಡಗಿದವರು. ಆಂತರ್ಯ ಪರೀಕ್ಷೆ ಮಾಡಿಕೊಳ್ಳುವ ಅಥವಾ ಚಿಂತನಾಶೀಲ ಮನುಷ್ಯನ ಚಟುವಟಿಕೆಗಳು ಐಹಿಕ ವಿಷಯಗಳಲ್ಲಿ ಮುಳುಗಿರುವವರಿಗೆ ರಾತ್ರಿ ಇದ್ದಂತೆ. ಆತ್ಮ ಸಾಕ್ಷಾತ್ಕಾರ ಕುರಿತು ತಮ್ಮ ಅಜ್ಞಾನದಿಂದ ಇಂತಹ ರಾತ್ರಿಯಲ್ಲಿ ಪ್ರಾಪಂಚಿಕ ಮನೋಧರ್ಮದವರು ನಿದ್ರೆ ಮಾಡುತ್ತಿರುತ್ತಾರೆ. ಪ್ರಾಪಂಚಿಕ ಮನೋಧರ್ಮದವರ ರಾತ್ರಿಯಲ್ಲಿ ಆತ್ಮ ಪರೀಕ್ಷೆ ಮಾಡಿಕೊಳ್ಳುವ ಋಷಿಯು ಜಾಗೃತನಾಗಿರುತ್ತಾನೆ. ಆಧ್ಯಾತ್ಮಿಕ ಸಂಸ್ಕೃತಿಯ ಕ್ರಮಕ್ರಮವಾದ ಪ್ರಗತಿಯಲ್ಲಿ ಋಷಿಗೆ ದಿವ್ಯಾನಂದವಾಗುತ್ತದೆ. ಆದರೆ ಪ್ರಾಪಂಚಿಕ ಚಟುವಟಿಕೆಗಳ ಮನುಷ್ಯನು ಆತ್ಮ ಸಾಕ್ಷಾತ್ಕಾರದ ವಿಷಯದಲ್ಲಿ ನಿದ್ರಾವಶನಾಗಿದ್ದು ಬಗೆಬಗೆಯ ಇಂದ್ರಿಯ ಸುಖಗಳ ಕನಸನ್ನು ಕಾಣುತ್ತಾನೆ. ತನ್ನ ನಿದ್ರಾವಸ್ಥೆಯಲ್ಲಿ ಮತ್ತೊಮ್ಮೆ ಸುಖ ಪಡುತ್ತಾನೆ, ಒಮ್ಮೊಮ್ಮೆ ದುಃಖ ಪಡುತ್ತಾನೆ. ಆತ್ಮ ಪರೀಕ್ಷೆ ಮಾಡಿಕೊಳ್ಳುವ ಮನುಷ್ಯನು ಪ್ರಾಪಂಚಿಕ ಸುಖ ದುಃಖಗಳ ವಿಷಯದಲ್ಲಿ ಸದಾ ಅಸಡ್ಡೆಯಿಂದ ಇರುತ್ತಾನೆ. ಪ್ರಾಪಂಚಿಕ ಪ್ರತಿಕ್ರಿಯೆಗಳಿಂದ ವಿಚಲಿತನಾಗದೆ ತನ್ನ ಆತ್ಮ ಸಾಕ್ಷಾತ್ಕಾರದ ಚಟುವಟಿಕೆಗಳನ್ನು ಮುಂದುವರಿಸುತ್ತಾನೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಜೈ ಶ್ರೀ ಕೃಷ್ಣ ಚೈತನ್ಯ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಕೃಷ್ಣ ಇಂದ್ರಿಯಗಳ ಬಗ್ಗೆ, ಇಂದ್ರಿಯ ವಸ್ತುಗಳ ಬಗ್ಗೆ ಯಾವ ಥರ ನಿಗ್ರಹ ಮಾಡ್ಕೊಬೇಕು, ಯಾವ ಥರ ನಿಯಂತ್ರಣ ಮಾಡ್ಕೋಬೇಕು, ಅದನ್ನು ಯಾವ ಥರ ವಿನಿಯೋಗಿಸ್ಬೇಕು, ಅವನ ಸೇವೆಯಲ್ಲಿ ಯಾವ ಥರ ತೊಡಗಿಸ್ಬೇಕು ಅಂತ ಉತ್ತರ ಕೊಟ್ಕೊಂಡ್ಬರ್ತಾ ಇದ್ದಾರೆ ಅರ್ಜುನನಿಗೆ. ಅರ್ಜುನ ಕೇಳಿದ 4 ಪ್ರಶ್ನೆಗಳಿಗೆ 4ನೇ ಪ್ರಶ್ನೆಗೆ ಇಷ್ಟೊಂದು ಉತ್ತರ ಕೊಡ್ತಾ ಇದ್ದಾರೆ. ಸೊ 58 ಏನೋ ಸ್ಟಾರ್ಟ್ ಮಾಡಿ 55 54 ಇಂದ್ರಿಯಗಳ ಬಗ್ಗೆ ಅದು ಪ್ರಶ್ನೆ ಕೇಳೋದು ಅಲ್ಲ, ಉತ್ತರ 4ನೇ ಪ್ರಶ್ನೆಗೆ ಉತ್ತರ ಕೊಟ್ಕೊಂಡು ಬರ್ತಾನೆ ಇದ್ದಾರೆ. ಸೊ ಅಲ್ಲಿಂದ ಹೇಳ್ಕೊಂಬರ್ತಾ ಇದ್ದಾರೆ ಇಂದ್ರಿಯಗಳನ್ನ ಯಾವ ಥರ ನಿಗ್ರಹ ಮಾಡಬೇಕು, ಇಂದ್ರಿಯಗಳ ವಿಷಯಗಳನ್ನ ನಾವು ಎದುರು ನೋಡ್ಕೊಳ್ಳುವಾಗ
ಯಾವ ಥರ ಇದನ್ನು ನಿಯಂತ್ರಣ ಮಾಡಬೇಕು, ಯಾವ ಥರ ತೊಡಗಿಸ್ಬೇಕು ಅಂತ ಹೇಳಿ ಬರ್ತಾರೆ. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ 68ನೇ ಶ್ಲೋಕದಲ್ಲಿ, ಸೊ ನಾವು ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ರೆ ಈ ವೇಗವಾದ ಬಿರುಗಾಳಿ ಬರುವಾಗ ಯಾವ ಥರ ನೌಕೆ ಬಂದು ಆ ಸ್ಪೀಡ್ಗೆ, ಆ ಒಂದು ವೇಗವಾದ ಒಂದು ಶಕ್ತಿಗೆ ಹೊಡ್ಕೊಂಡು ಹೋಗ್ಬಿಡುತ್ತೋ, ಅದೇ ಥರ ನಮ್ಮ ಈ ಚಂಚಲವಾದ ಒಂದು ಇಂದ್ರಿಯಗಳನ್ನು ನಮ್ಮ ಬುದ್ಧಿಯನ್ನು ಹೊಡ್ಕೊಂಡು ಹೋಗ್ಬಿಡ್ತಂತೆ, ಕೊಚ್ಕೊಂಡು ಹೋಗ್ಬಿಡ್ತಂತೆ, ನೀರು ಕೊಚ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಷ್ಟೇ ನಾವು ಇಂಟೆಲಿಜೆನ್ಸ್ ಆಗಿರಲಿ, ಎಷ್ಟೇ ನಾವು ಬುದ್ಧಿ ಆಗಿರಲಿ, ಜೀನಿಯಸ್ ಆಗಿರಲಿ, ನಮ್ಮ ಇಂದ್ರಿಯಗಳು, ಇಂದ್ರಿಯ ವಸ್ತುಗಳನ್ನ ಸೇವೆಯಲ್ಲಿ ತೊಡಗಿಸುವಾಗ ಏನಾಗುತ್ತೆ, ಅದು ಎಷ್ಟೇ ಬುದ್ಧಿವಂತನಾದವನಿದ್ದ ಕೂಡ ಅದರಲ್ಲಿ ಆ ಇಂದ್ರಿಯ ಒಂದು ಇದಕ್ಕೆ ಬಲಿಯಾಗ್ಬಿಡ್ತಾನೆ. ಯು ವಿಲ್ ಬಿಕಮ್ ಎ ವಿಕ್ಟಿಮ್ ಅಂತ ಹೇಳ್ತಾ ಇದ್ದಾರೆ. ಅನ್ಲೆಸ್ ಆಲ್ ಆಫ್ ದ ಸೆನ್ಸಸ್ ಆರ್ ಎಂಗೇಜಿಂಗ್. ಸೊ ಅದಕ್ಕೆ ನಾವು ಆ ವ್ಯಕ್ತಿ ಏನು ಮಾಡಬೇಕಂದ್ರೆ ತನ್ನ ಇಂದ್ರಿಯಗಳನ್ನ ಆಮೆ ಥರ ಏನು ಮಾಡಬೇಕು, ಅವ್ಯಯಗಳನ್ನ ಭಗವಂತನ ಒಳಗಡೆ ಇಟ್ಕೊಬೇಕು. ಸೊ ಯಾವಾಗ ಬೇಕೋ ಆವಾಗ ಮಾತ್ರ, ಅಂದರೆ ಬೇಕು ಅನ್ನುವಾಗ ಅಂದರೆ ಯಾವಾಗ ಭಗವಂತನ ಬಗ್ಗೆ ಭಗವಂತನ ಒಂದು ಸೇವೆಯಲ್ಲಿ ತೊಡಗಿಸ್ಬೇಕು, ಅವನ ಸೇವೆನಲ್ಲಿ ತೊಡಗಿಸ್ಬೇಕು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ದೇರ್ ಫೋರ್ ಮೈಟಿ ಆರ್ಮ್ಡ್ ಒನ್ ಹೂಸ್ ಸೆನ್ಸಸ್ ಆರ್ ರೆಸ್ಟ್ರೈನ್ಡ್ ಫ್ರಮ್ ದಿ ಆಬ್ಜೆಕ್ಟ್ಸ್ ಈಸ್ ಸರ್ಟನ್ಲಿ ಆಫ್ ಸ್ಟಡಿ ಇಂಟೆಲಿಜೆನ್ಸ್. ಸ್ಥಿತಪ್ರಜ್ಞ ಅಂದರೆ ಇನ್ನು ಮತ್ತೆ ಹೇಳ್ತಾನೆ ಇದ್ದಾರೆ ಅದ್ರ ಬಗ್ಗೆ ಅರ್ಜುನ, ಇದು ಕೃಷ್ಣ. ಸ್ಥಿತಪ್ರಜ್ಞೆ, ಸ್ಥಿತಧೀರ್ ಮುನಿ. ಸೊ ಇಲ್ಲಿ ಸ್ಥಿತಪ್ರಜ್ಞೆ, ಪ್ರಜ್ಞಾ ಪ್ರತಿಷ್ಠತ ಅಂತ ಒಂದು ವರ್ಡ್ ಬಂದಿದೆ ಅಲ್ವಾ, ಪ್ರಜ್ಞಾ ಪ್ರತಿಷ್ಠತ, ತಸ್ಯ ಪ್ರಜ್ಞಾ ಪ್ರತಿಷ್ಠತ. ಸೊ ಅಂದರೆ ಯಾರು ಒಬ್ಬ ತನ್ನ ಇಂದ್ರಿಯಗಳನ್ನ, ಇಂದ್ರಿಯ ವಿಷಯಗಳನ್ನ ನಿಯಂತ್ರಣೆ ಮಾಡ್ಕೊತಾನೋ ಅವನೇನಾಗ್ತಾನೆ, ಸ್ಥಿತಪ್ರಜ್ಞನಾಗ್ತಾನೆ. ಇದು ಅವನು ಬುದ್ಧಿವಂತನ ಒಂದು ಸ್ಥಿರವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಪ್ರಭುಪಾದರು ಏನು ಮಾಡ್ತಾ ಇದ್ದಾರೆ ಅಂದರೆ, ಭಾವಾರ್ಥದಲ್ಲಿ ಒಂದು ಇದು ಕೊಟ್ಟಿದ್ದಾರೆ, ಉದಾಹರಣೆ ಕೊಟ್ಟಿದ್ದಾರೆ. ಏನು ಉದಾಹರಣೆ ಕೊಟ್ಟಿದ್ದಾರೆ ಅಂದರೆ, ಈಗ ನಾವು ಶತ್ರುಗಳು ಬಂದರೆ ಅವ್ರನ್ನ ನಾವು ತಡೆಯೋಕ್ಕಾಗಲ್ಲ. ಅದಕ್ಕೇನು ಬೇಕಂದರೆ ಸುಪೀರಿಯರ್ ಫೋರ್ಸ್ ಬೇಕು. ಈಗ ಯಾಕಂದರೆ ಶತ್ರುಗಳ ಕೈ ಹತ್ರ ಎಲ್ಲ ಥರವಾದ ಆಯುಧಗಳು ಇರುತ್ತೆ. ಎಂಥ ದೊಡ್ಡ ಲಾಕ್ನ ಓಪನ್ ಮಾಡಿಬಿಡ್ತಾರೆ, ಬ್ಯಾಂಕ್ ಲಾಕರ್ಸೇ ಓಪನ್ ಮಾಡಿಬಿಡ್ತಾರೆ ಅವ್ರ ಹತ್ರ, ಅಂಥ ಒಂದು ಶಸ್ತ್ರಗಳೆಲ್ಲ ಇರುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ಕೊಬೇಕು, ಸರಿಯಾದ ಒಂದು ಫೋರ್ಸ್ ಇಟ್ಕೋಬೇಕು ನಾವು. ಅದಕ್ಕೆ ಸೆಕ್ಯೂರಿಟಿ ಗಾರ್ಡ್ಸು, ಮತ್ತು ಅಲಾರ್ಮ್ ಬೆಲ್ಸು, ಸೊ ರಾಬರಿ ಅಲಾರ್ಮ್ ಅಂತ ಒಂದು ಬರುತ್ತೆ, ಅದು ನಾವು ಡೋರ್ ಟಚ್ ಮಾಡಿದ ತಕ್ಷಣ ಅಲಾರ್ಮ್ ಕೊಟ್ಬಿಡುತ್ತೆ ನಮಗೆ. ಸೊ ಈ ಥರ ಸುಪೀರಿಯರ್ ಫೋರ್ಸ್ ಆಗಿರೋ ಒಂದು ಆಯುಧಗಳು ನಾವು ಇಟ್ಕೊಂಡು, ನಾವು ಏನು ಮಾಡಬೇಕು, ಆ ಕಾಲದಲ್ಲಿ ಮೆಣಸಿನ ಪುಡಿ ಇಟ್ಕೊಳ್ತಾ ಇದ್ದಾರೆ. ಸೊ ಆ ಥರವಾದ ಇವಾಗ ಅವ್ರೇನು ಮಾಡ್ಕೊತಾರಲ್ಲ, ಮಾಸ್ಕ್ ಹಾಕೊಂಡ್ಬಂದ್ಬಿಡ್ತಾರೆ, ಅವ್ರಿಗೆ ಗೊತ್ತು ಅವ್ರಿಗೆ. ನಮ್ಗೆ ಹೇಳ್ತಾ ಇದ್ರು, ನಾವೆಲ್ಲ ಹೊರಗಡೆ ಹೋಗ್ಬಿಟ್ರೆ ಕಿಟಕಿ ಹತ್ರ ಎಲ್ಲ ಮೆಣಸಿನ ಪುಡಿ ಇಟ್ಕೊಂಡಿರಿ. ಸೊ ಈಗೇನು ಮಾಡಿದ್ರೆ ಎಲ್ಲ ಥರವಾದ ಶಸ್ತ್ರಗಳು ಬಂದಿದೆ. ಈಗ ಇನ್ನೊಂದು ಬಂದಿದೆ, CC ಕ್ಯಾಮ್ರಾ ಎಲ್ಲ ಇದೆ. ಅದಾದ್ಮೇಲೆ ಅವ್ರು ಏನು CC ಕ್ಯಾಮ್ರಾ ಇಟ್ಕೊಂಡ್ರೇನು ಒಳಗಡೆ ಬಂದು ಕಳ್ತನ ಮಾಡ್ಕೊಂಡು ಹೊರಟೋದ್ಮೇಲೆ ಇವಾಗ CC ಕ್ಯಾಮ್ರಾ ಇದೆ, ಏನೋ ಆ ವ್ಯಕ್ತಿನ ಅವ್ರು ಏನಾದ್ರು ಸರ್ಚ್ ಮಾಡಿ ಅವ್ರನ್ನ ಇಟ್ಕೊಳಂಗಿದ್ರೆ ಪರವಾಗಿಲ್ಲ, ಅವ್ನು ಎಲ್ಲಿರ್ತಾನ ಗೊತ್ತಾಗುತ್ತೆ, ಅದು ಗೊತ್ತಾಗುತ್ತೆ ಮುಂದೆನೆ, ಗೊತ್ತಾಗ್ಬಿಡುತ್ತೆ. ಅದು ಹೌದು ಕರೆಕ್ಟ್. ಇನ್ನೊಂದು ಇಲ್ಲ, CCTV ಆನ್ ಆಗಿರ್ಬೇಕದು. CCTV ಯಾವಾಗಲೂ ಆನ್ ಆಗಲೇ ಇರುತ್ತೆ. ಎಲ್ಲರೂ ಅದು ತೊಗೊಂಬಂದಿರೋದೇ ಅದಕ್ಕೆ ಅಲ್ವಾ, ಅದ್ರ ಉದ್ದೇಶನೇ ಅದೇ, ಪರ್ಪಸ್ ಸರ್ವ್ ಮಾಡೋದೇನಂದ್ರೆ ಅದು ಆನ್ ಅಲ್ಲಿ ಇರ್ಬೇಕಾದ್ರೆ ಅದು ತೊಗೊಂಬರೋದು. ಇವಾಗ ಇನ್ನೊಂದು ಕಂಡುಹಿಡಿದಾರೆ, ಇದು ನಮ್ಗೆ ನಾವೇ ರಕ್ಷಣೆ ತಗೊಳಕ್ಕೆ ಈ ನಾಯಿಗಳೆಲ್ಲ ಬಂದ್ಬಿಡ್ತಲ್ಲ, ನಾಯಿಗಳು ಯಾರಾದ್ರೂ ದಾರಿಯಲ್ಲಿ ಹೋಗುವ ಅದಕ್ಕೆ ಒಂದು ಸ್ವರ್ಡ್ ತರ, ಒಂದು ಖಡ್ಗ ತರ ಒಂದು ಕಂಡುಹಿಡಿದ್ದಾರೆ ಆನ್ಲೈನ್ ಅಲ್ಲಿ. ಅದು ಫೋಲ್ಡ್ ಮಾಡಿ ನಾವು ಇಟ್ಕೋಬಹುದು ಪಾಕೆಟ್ ಅಲ್ಲಿ, ಅಂತದೊಂದು ಇಟ್ಕೊಂಡಿದ್ದಾರೆ. ಈಗ ನಾಯಿಗಳು ಏನ್ ಮಾಡುತ್ತಂದ್ರೆ, ತುಂಬಾ ನಾಯಿಗಳಿದೆ, ನಾಯಿಗಳು ಚಿಕ್ಕ ಹುಡುಗರನ್ನ ಕಚ್ಬಿಡುತ್ತೆ, ಆಮೇಲೆ ಬೇರೆ ದೊಡ್ಡವ್ರನ್ನೇ ಇಟ್ಕೊಂಡ್ಬಿಡುತ್ತೆ, ಸೀರೆ ಇಟ್ಕೊಂಡ್ಬಿಡುತ್ತೆ, ಪ್ಯಾಂಟ್ ಇಟ್ಕೊಂಡ್ಬಿಡುತ್ತೆ, ಆ ಥರ ಎಲ್ಲ ಮಾಡುತ್ತೆ. ಅದಕ್ಕೆ ಒಂದು ಇದು ದೊಡ್ಡ ಖಡ್ಗ ತರ ಈಗ ಆನ್ಲೈನ್ ತೋರಿಸ್ತಾರೆ. ಸೊ ಆ ಥರ ಇಲ್ಲಿ ಉದಾಹರಣೆ ಏನಂದ್ರೆ ಕೊಡ್ತಾ ಇರೋದು, ಇಂದ್ರಿಯಗಳಿಗೆ ಉದಾಹರಣೆ ಕೊಡ್ತಾ ಇರೋದು. ನಮ್ಮ ಇಂದ್ರಿಯಗಳನ್ನ ನಾವು ರಕ್ಷಣೆ ಮಾಡ್ಕೊಬೇಕಂದ್ರೆ ಸುಪೀರಿಯರ್ ಫೋರ್ಸ್ ಬೇಕು, ಅದಕ್ಕೆ ಒಂದು ಇದು ಅಸಾಧಾರಣವಾದ ಶಕ್ತಿ ಒಂದು ಇರ್ಬೇಕು. ಅದಕ್ಕೆ ಆ ಶಕ್ತಿ ಯಾರ ಹತ್ರ ಇದೆ ಅಂದ್ರೆ ಯಾರ ಹತ್ರನೂ ಇಲ್ಲ. ನಮ್ಮಲ್ಲಿ ನಮ್ಮ ಇಂದ್ರಿಯಗಳನ್ನ ಯಾವಾಗ ನಾವು ಭಗವಂತನಿಗೆ ಸೇವೆ ಮಾಡ್ತಿರೋ ಆವಾಗ ಏನಾಗುತ್ತೆ, ಅದನ್ನ ರಕ್ಷಣೆ ಮಾಡ್ಕೊಬಹುದು. ಆ ಇಂದ್ರಿಯಗಳನ್ನ ಬೇರೆ ಕಡೆ ತೊಡಗಿಸ್ದಿರಾ ಭಗವಂತನಿಗೋಸ್ಕರ ನಾವು ರಕ್ಷಣೆ ಮಾಡ್ಕೊಬಹುದು. ನಾವೊಂದು ಹಿಂದಿನ ಶ್ಲೋಕದಲ್ಲಿ ನೋಡಿದ್ರಲ್ಲ, ಪರಂ ದೃಷ್ಟ್ವಾ ನಿವರ್ತತೆ. ಪರಂ ದೃಷ್ಟ್ವಾ ನಿವರ್ತತೆ ಅಂದ್ರೆ ಹೈಯರ್ ಟೇಸ್ಟ್. ಅಂದ್ರೆ ಭಗವಂತನ ಒಂದು ಸೇವೆನಲ್ಲಿ ನಾವು ನಮ್ಮ ಇಂದ್ರಿಯಗಳನ್ನ ತೊಡಗಿಸುವಾಗ ಅದು ಯಾವ ಸೇವೆನಲ್ಲಿ ಹೋಗೋದಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಇದ್ರಲ್ಲಿ ರುಚಿ ಕಂಡುಬಿಡುತ್ತಲ್ವ ಅದು. ಸೊ ರುಚಿ ಹೆಚ್ಚಾಗುವಾಗ ಏನಾಗುತ್ತೆ, ಕಡಿಮೆ ಇರೋ ರುಚಿನ ಯಾವುದು ಬೇಡ ಅನ್ಸುತ್ತೆ, ಬೇಡ ನನಗೆ ತಗೊಳ್ಳ ಅನ್ಸುತ್ತೆ, ನನಗೆ ಅದು ಬೇಕಾಗಿಲ್ಲ ಅನ್ಸುತ್ತೆ.
ಸೊ ಅದನ್ನೇ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಇಟ್ ಈಸ್ ಕರ್ಬ್ಡ್ ಬೈ ಸುಪೀರಿಯರ್ ಫೋರ್ಸ್. ದ ಸೆನ್ಸಸ್ ಕ್ಯಾನ್ ಸಿಮಿಲರ್ಲಿ ಬಿ ಕರ್ಬ್ಡ್ ನಾಟ್ ಬೈ ಎನಿ ಹ್ಯೂಮನ್ ಎಂಡೆವರ್ ಬಟ್ ಓನ್ಲಿ ಬೈ ಕೀಪಿಂಗ್ ದೆಮ್ ಎಂಗೇಜ್ ಇನ್ ಸರ್ವಿಸ್. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಯಾವುದೇ ಒಂದು ಮಾನವ ವ್ಯಕ್ತಿ ಕೈಯಲ್ಲಿ ಅದನ್ನು ತಡೆಯೋಕ್ಕಾಗಲ್ಲಂತೆ, ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲಂತೆ. ಆದರೆ ಯಾರ ಕೈಯಲ್ಲಿ ಕಂಟ್ರೋಲ್ ಆಗುತ್ತೆ? ನಮ್ಮ ಸೇವೆಗಳನ್ನ, ನಮ್ಮ ಒಂದು ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ಯಾವಾಗ ತೊಡಗಿಸ್ತೀರೋ ಆವಾಗ ಅದನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ಒನ್ ಹೂ ಹ್ಯಾಸ್ ಅಂಡರ್ಸ್ಟುಡ್ ದಿಸ್ ದಟ್ ಓನ್ಲಿ ಬೈ ಕೃಷ್ಣ ಕಾನ್ಷಿಯಸ್ ಇಸ್ ಒನ್ ರಿಯಲಿ ಎಸ್ಟಾಬ್ಲಿಷ್ಡ್ ಇಂಟೆಲಿಜೆನ್ಸ್ ಅಂಡ್ ದಟ್ ಒನ್ ಶುಡ್ ಪ್ರಾಕ್ಟೀಸ್ ದಿಸ್ ಆರ್ಟ್ ಅಂಡರ್ ದಿ ಗೈಡೆನ್ಸ್ ಆಫ್. ಇದು ಯಾರ ಹತ್ರ ನಾವು ಕಲಿಬೇಕು ಅಂತ ಹೇಳ್ತಾರೆ ಪ್ರಭುಪಾದರು. ಯಾರ ಹತ್ರ ಇದು ನಾವು ಕಲಿಬೇಕು? ಕರೆಕ್ಟ್, ಎಕ್ಸಾಕ್ಟ್ಲಿ, ದಟ್ ಈಸ್ ಅದು. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ಅದನ್ನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಗುರು ಪರಂಪರೆಯಲ್ಲಿ ಬಂದಿರೋ ಗುರು ಹತ್ರ ಮಾತ್ರನೇ ನೀವು ಅದನ್ನ ಕಂಟ್ರೋಲ್ ಮಾಡಬೇಕು, ಅದನ್ನ ನೀವು ಕಲ್ತ್ಕೊಂಡು ಆಚರಣೆ ಮಾಡಬೇಕು. ಅವ್ರಿಗೆ ಹೆಸರು ಸಾಧಕ ಅಂತ ಹೇಳ್ತಾರೆ. ಯಾಕಂದ್ರೆ ನಾವೆಲ್ಲರೂ ಯಾರು ನಮ್ಮ ಭಕ್ತರು ಅಂತ ಹೇಳ್ಬಾರ್ದು, ಡಿವೋಟೀಸ್ ಅಲ್ಲ ನಾವು. ಸಾಧನೆ ಮಾಡೋನು ಸಾಧಕ. ಆ ಸಾಧಕ ಯಾವಾಗ ಸಾಧಕ ಆಗ್ತಾನಂದ್ರೆ, ಈ ಗುರು ಪರಂಪರೆಯಲ್ಲಿ ಬಂದಿರೋ ಗುರುನ ಯಾವಾಗಲೂ ಅವನು ಸ್ವೀಕಾರ ಮಾಡಿಕೊಂಡು ಅವ್ರು ಹೇಳಿರೋ ಒಂದು ಇನ್ಸ್ಟ್ರಕ್ಷನ್ಸ್ ಇದೆಯಲ್ಲ, ಆ ಒಂದು ಇದನ್ನ ಅವನು ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಫಾಲೋ ಮಾಡಿಕೊಂಡು ಆಚರಣೆ ಮಾಡಿಕೊಂಡು ಅದನ್ನ ಅವನು ಅಪ್ಲೈ ಮಾಡ್ತಾನೆ. ಜೀವನದಲ್ಲಿ ತನ್ನ ದೈನಂದಿಕ ಜೀವನದಲ್ಲಿ ಅದನ್ನ ಆಚರಣೆ ಮಾಡಿಕೊಂಡು ಅದನ್ನು ಅವನ ಇದು ಮಾಡ್ತಾನೆ, ಅದನ್ನ ಅಪ್ಲೈ ಮಾಡ್ತಾನೆ. ಅಪ್ಲೈ ಮಾಡುವಾಗ ಅವನು ಸಾಧಕ ಆಗ್ತಾನೆ. ಸೊ ಅದು ಅವನೇ ಸಾಧಕ ಅಂದ್ರೆ ಏನಂದ್ರೆ, ಇಲ್ಲಿ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಇದು ಎರಡು ತರವಾದ ಒಂದು ಮನುಷ್ಯರಿದ್ದಾರೆ, ಎರಡು ತರವಾದ ಬುದ್ಧಿವಂತರಿದ್ದಾರೆ. ಒಬ್ಬ ಬುದ್ಧಿವಂತರು ಏನಂದ್ರೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋನು. ಆತ್ಮನ ಏನ್ ಮಾಡ್ತಾನೆ ಅಂದ್ರೆ ಪರಿಶೀಲನೆ ಮಾಡ್ತಾನೆ. ಅವನು ಉತ್ತಮವಾದ ಒಂದು ಆತ್ಮ ಸಾಕ್ಷಾತ್ಕಾರದ ಹೊಂದಿರ್ತಾನೆ. ಅವನೇನ್ ಮಾಡ್ತಾನೆ, ಅವ್ರಿಗೆ ರಾತ್ರಿ ಅಂದ್ರೆ ಇವ್ರಿಗೆ ಬೆಳಗ್ಗೆ ಅಂತೆ. ಇನ್ನೊಬ್ರು ಯಾರು ಅಂದ್ರೆ ಭೌತಿಕ ವಿಷಯಗಳಲ್ಲಿ ಲೌಕಿಕವಾದ ಒಂದು ಪ್ರಪಂಚದಲ್ಲಿ ಮುಳುಗೋಗಿರ್ತಾನಲ್ಲ, ಅವ್ರು ಇಂದ್ರಿಯ ಭೋಗದಲ್ಲಿ ಮುಳುಗೋಗಿರ್ತಾನೆ. ಅವರೊಂದು ಗ್ರೂಪು, ಇವರೊಂದು ಗ್ರೂಪ್. ಈ ಎರಡು ಗ್ರೂಪ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ ಇಲ್ಲಿ ಕೃಷ್ಣ. ಎರಡು ಗ್ರೂಪನ್ನು ಕಂಪೇರ್ ಮಾಡ್ತಾ ಇದ್ದಾರೆ. ಅದೇ ನಿಶಾ ಅಂದ್ರೆ ರಾತ್ರಿ. ಸೊ ಅದು ಆಮೇಲೆ ಅದು ಏನಕ್ಕೆ ಅದ ಥರ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಎರಡು ಗ್ರೂಪ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಎರಡು ಗುಂಪು, ಒಂದು ಗುಂಪು ಈ ಆತ್ಮ ಸಾಕ್ಷಾತ್ಕಾರ ಪಡೆದಿರೋ ಗುಂಪು ಏನ್ ಮಾಡ್ತಾರೆ ಅಂದ್ರೆ ರಾತ್ರಿ ಬೇಗ ಮಲ್ಕೊಂಡ್ಬಿಡ್ತಾರೆ, 9 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾರೆ. ನಮ್ಮ ಇದ್ರೆಲ್ಲ ನೋಡ್ಬೋದು 9-9:30 ಯಾರು ಇದು ಮಾಡಲ್ಲ. ಯಾಕಂದ್ರೆ 8:00 ಒಂದು ಭೋಗ ಆಫರ್ ಮಾಡ್ತೀವಿ. ಜ್ಯೂಸು ಮತ್ತು ಡ್ರೈ ಫ್ರೂಟ್ಸು, ಹಾಲು. ಜ್ಯೂಸ್ ಕೊಡಲ್ಲ, ಹಾಲು ವಿತ್ ಡ್ರೈ ಫ್ರೂಟ್ಸ್ ಕೊಟ್ಬಿಟ್ಟು ಅದನ್ನ ಆಫರ್ ಮಾಡ್ಬಿಟ್ಟು ದೇವ್ರು ಮಲಗಿಸಾದ್ಮೇಲೆ ಆ 9 ಗಂಟೆಗೆ ಪೂಜಾರಿಗೆ ಮಾತ್ರ ಕೆಲಸ ಸೇವೆ ಇರುತ್ತೆ. ಬೇರೆ ಎಲ್ಲರೂ ಮಲ್ಕೊಂಡ್ಬಿಡ್ತಾರೆ. ಮಲ್ಕೊಂಡ್ಬಿಟ್ಟು 9-9:30 ನಿದ್ದೆ ಮಾಡ್ಬಿಡ್ತಾರೆ ಅವರು. ಯಾಕಂದ್ರೆ ಬೆಳಗ್ಗೆ ಏನ್ ಮಾಡ್ತಾರೆ, 2 ಗಂಟೆಗೆ ಎದ್ದು ಬಿಡ್ತಾರೆ. ಬೆಳಗ್ಗೆ 2 ಗಂಟೆಗೆ ಎದ್ದು 2 ಗಂಟೆಯಿಂದ ಕೆಲವರು ಏನ್ ಮಾಡ್ತಾರೆ 4 ಗಂಟೆವರೆಗೂ ಜಪ ಮಾಡ್ಬಿಡ್ತಾರೆ. 4 ಗಂಟೆವರೆಗೂ ಜಪ ಮಾಡಿ ಕೆಲವರು ಪೂಜಾರಿಗಳು ಏನ್ ಮಾಡ್ತಾರೆ, ಇದು ವಿಗ್ರಹಾರಾಧನೆಗೆ ಹೊರಟೋಗ್ತಾರೆ. ಬೇರೆಯವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಮಂಗಳಾರತಿಗೆ ಅಟೆಂಡ್ ಮಾಡ್ತಾರೆ. ಕಾಯ್ತಾ ಇರ್ತಾರೆ ಅವರು. ಬೆಳಗ್ಗೆ ಯಾವ ನೀವು ಮಾಯಾಪುರ್ಗೆ ಹೋಗಿದ್ದೀರಲ್ಲ, 4 ಕಾಲ ಆದ್ರೆ ಎಲ್ಲ ಓಡ್ತಾರೆ ಎಲ್ಲ ಕಡೆ, ಎಲ್ಲ ಬೇರೆ ಬೇರೆ ಕಡೆ. ಯಾಕಂದ್ರೆ ಅದು 600 ಎಕರೆ ಅದು ಇರೋದು, 700 ಎಕರೆ ಏನೋ ಇರೋದು. ಸೊ ಎಲ್ಲ ಕಡೆಯಿಂದ ಬಂದು ಓಡಿ ಮಂಗಳಾರತಿ ಭಗವಂತನ ದರ್ಶನ ಮಾಡ್ಬೇಕು. ಬೆಳಗ್ಗೆನೆ ಬ್ರಹ್ಮಮುಹೂರ್ತದಲ್ಲಿ ಮಾಡ್ಬೇಕಲ್ಲ, ಯಾರಿಗೆ ಸಿಗುತ್ತೆ ಅದು? ತಿರುಪತಿಯಲ್ಲಿ ನಾವು ಮಾಡೋಕ್ಕಾಗುತ್ತಾ? ಮಾಡೋಕ್ಕಾಗಲ್ಲ. ರಂಗದ ಶ್ರೀರಂಗನಾಥನ್ ಮಾಡಬಿಡಲ್ಲ. ಸೊ ನಮ್ಮ ದೇವಸ್ಥಾನದಲ್ಲಿ ಮಾತ್ರ ಆ ಒಂದು ಲಾಭ, ಆ ಒಂದು ಆಧ್ಯಾತ್ಮಿಕವಾದ ಪ್ರಭುಪಾದರು ಇಟ್ಟಿದ್ದಾರೆ. 4 ಕಾಲಿಗೆ ಯಾರನ್ನ ಭಗವಂತ ನೋಡೋಕ್ಕಾಗುತ್ತಾ? ಯಾರು ನೋಡೋಕ್ಕಾಗಲ್ಲ. ಆ ಟೈಮಲ್ಲಿ ನೋಡೋಕ್ಕೆ ಪ್ರಭುಪಾದ ನಮ್ಗೆ ಅರೇಂಜ್ ಮಾಡ್ಕೊಟ್ಟಿದ್ದಾರೆ. ಪ್ರಪಂಚದಲ್ಲಿ ಎಲ್ಲ ಮಾಡ್ತಾ ಇದ್ದಾರ. ಸೊ ಎಲ್ಲ ಓಡ್ತಾರೆ, ಓಡಿ ಭಗವಂತನ ದರ್ಶನ ಮಾಡುವಾಗ ಅವಾಗ ಈ ಗೋಪಿಗಳೆಲ್ಲ ಕೂಗ್ತಾರಲ್ಲ, ಆ ಥರ ಕೂಗ್ತಾರೆ. ಮಾತಾಗಿಸಲ್ಲ ಆಹ್ವಾನ ಮಾಡೋದು ಭಗವಂತನ. ಸೊ ಈ ತರ ಮುನಿವರ್ಗಳು ಏನ್ ಮಾಡ್ತಾರೆ ಅಂದ್ರೆ ಇದು ಸ್ಥಿತಧೀರ ಮುನಿಗಳು ಭಗವಂತನ ದರ್ಶನ ಮಾಡೋದಕ್ಕೆ, ಅವ್ರ ಕಣ್ಣಲ್ಲಿ ಭಗವಂತನ ತುಂಬಿಸ್ಕೊಳ್ಳೋದಕ್ಕೆ, ಅದಾದ್ಮೇಲೆ ಭಗವಂತನ ಒಂದು ಇದು ಏನದು ಶ್ರವಣ, ಅದೇ ಸ್ವಾಗತ ಮಾಡಕ್ಕೆ, ಭಗವಂತನ ಸ್ವಾಗತ ಮಾಡಕ್ಕೆ. ಇವಾಗ ನೀವು ಸಿನಿಮಾ ಥಿಯೇಟರ್ ನೋಡಿದಿರಲ್ಲ, ಹೀರೋ ಬರಕ್ ಮುಂದೆ ದುಡ್ಡೆಲ್ಲ ಎಸೆಯೋದು, ಕಲರ್ ಪೇಪರ್ ಎಲ್ಲ ಕಟ್ ಮಾಡಿ ಅವನ ಮೇಲೆ ಎಸೆಯೋದು, ಪೂಜೆ ಮಾಡಿರೋದು ಕೂಡ ನಾನು ನೋಡಿದ್ದೀನಿ. ನೀವು ನೋಡಿದಿರಲ್ಲ ಗೊತ್ತಿಲ್ಲ. ಆರತಿ ಎಲ್ಲ ಮಾಡಿದ್ದಾರೆ. ಆಮೇಲೆ ಕೆಲವು ತಮಿಳ್ನಾಡು ಇದರಲ್ಲೇ ಆ ಬುದ್ಧಿ ಇಲ್ಲವ್ರು ಏನ್ ಮಾಡಿದ್ದಾರೆ ಅಂದ್ರೆ ದೇವಸ್ಥಾನಗಳು ಕೂಡ ಕಟ್ಬಿಟ್ಟಿದ್ದಾರೆ. ಕೆಲವು ಹೀರೋಗಳಿಗೆಲ್ಲ ಅವ್ನು ಏನ್ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ, ಅವ್ರಿಗೆಲ್ಲ ದೇವಸ್ಥಾನನೂ ಕಟ್ಬಿಟ್ಟಿದ್ದಾರೆ. ನೀವು ಇದು ಆಮೇಲೆ ಈ PG ಇದು ಇವ್ರಿಗೆಲ್ಲ ಇದು PG ರೂಮ್ಸ್ಗೆಲ್ಲ ಹೋದ್ರೆ, PG ಹೌಸ್ಗೆಲ್ಲ ಹೋದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ದೊಡ್ಡ ಹೀರೋಗಳನ್ನ ಗೋಡೆಗಳ ಮೇಲೆ ಅಂಟಿಸ್ಕೊಂಡ್ಬಿಟ್ಟಿದ್ದಾರೆ, ಬ್ಯಾನರ್ಗಳು, ಪೋಸ್ಟರ್ಗಳೆಲ್ಲ. ಸೊ ಅದು ಇವರು ಯಾರು ಈ ಇಂದ್ರಿಯ ಭೋಗದಲ್ಲಿ ಮುಳುಗೋಗಿರೋರು, ಅವರೆಲ್ಲ ಆ ತರ ಮಾಡ್ತಾರೆ. ಇವ್ರೇನ್ ಮಾಡ್ತಾರೆ, ನಾನು ಹೇಳಿದಂಗೆ ಈಗ ಬೆಳಗ್ಗೆ ಭಗವಂತನ ದರ್ಶನ ಮಾಡೋದು, ಭಗವಂತನ ನಾಮ ಜಪ ಮಾಡೋದು, ಆರತಿ ನೋಡೋದು, ನರಸಿಂಹ ಪ್ರಾರ್ಥನೆ ಮಾಡೋದು, ತುಳಸಿ ಪ್ರದಕ್ಷಿಣೆ ಮಾಡೋದು, ಇದೆಲ್ಲ ಮಾಡ್ಕೊಳ್ಳೋದಕ್ಕೆ ಅವರು ಆತುರವಾಗಿರ್ತಾರೆ. ಯಾವಾಗ್ದ ಬರುತ್ತೆ, ಯಾವಾಗ್ದ ಬೆಳಗ್ಗೆ ಆಗುತ್ತೆ. ಯಾಕೆ ಈ ಥರ ಮಾಡೋದು ಪ್ರಭುಪಾದ ಹೇಳಿದ್ದಾರೆ ಅಂದರೆ,
ಬೆಳಗ್ಗೆ ಅಷ್ಟೊತ್ತಲ್ಲಿ ಸೇವೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಇಂದ್ರಿಯಗಳು ಕಂಟ್ರೋಲ್ ಬರುತ್ತೆ. ಆಮೇಲೆ 24 ಗಂಟೆ ನಾವು ಇಂದ್ರಿಯಗಳು ಕಂಟ್ರೋಲಲ್ಲಿ ಇಟ್ಕೊಳಕ್ ಆಗಲ್ಲ. ಆ ತಕ್ಷಣ ಅಲ್ಲಿ ದೇವಸ್ಥಾನದಲ್ಲಿ ಡಿವೋಟೀಸ್ ಇರ್ತಾರೆ, ಭಕ್ತರು ಇರ್ತಾರೆ, ಎಲ್ಲರೂ ಮಾಡ್ತಾ ಇದ್ರೆ ಅಂತ ನಮ್ಗೊಂದು ಇದು ಬರುತ್ತೆ, ನಮ್ಗೊಂದು ಹುಮ್ಮರ್ಸ್ ಬಂದ್ಬಿಡುತ್ತೆ, ನಮ್ಗೊಂದು ವೈಬ್ರೇಷನ್ ಬರುತ್ತೆ. ಅವಾಗ ನಾವು ಮಾಡ್ತೀರಿ. ಹೊರಗಡೆ ಬಂದ್ಬಿಟ್ಟ ಮೇಲೆ ಮತ್ತೆ ಏನಾಗುತ್ತೆ, ಅವ್ರನ್ನ ಇವ್ರನ್ನ ನೋಡ್ತಾ ಇರ್ತೀರಿ, ಇಲ್ಲಿ ನೋಡ್ತಾ ಇರ್ತೀರಿ, ವಾಲ್ ಪೋಸ್ಟ್ ನೋಡ್ತಾ ಇರ್ತೀರಿ. ಅದು ಸೊ ಆ ಬರೋ ಹುಡುಗರನ್ನ ಆ ಕಡೆ ಈ ಕಡೆ ಎಲ್ಲ ಏನೇನ್ ಮಾಡ್ತಾರೆ, ಅವ್ರೇನ್ ಮಾಡ್ತಾರೆ, ಇವ್ರು ಎಲ್ಲ ನೋಡ್ತಾ ಇರ್ತೀರಿ. ಅವಾಗ ಏನಾಗುತ್ತೆ, ಅದೆಲ್ಲ ಕಡಿಮೆ ಆಗ್ಬಿಡುತ್ತೆ. ಅದಕ್ಕೆ ಪ್ರಭುಪಾದ ಏನ್ ಮಾಡಿದ್ರು ಅಂದ್ರೆ ಫುಲ್ ಡೇನ ಪ್ರೋಗ್ರಾಮ್ ಮಾಡಿಬಿಟ್ಟಿದ್ದಾರೆ, ಆಧ್ಯಾತ್ಮಿಕವಾದ ಕಾರ್ಯಕ್ರಮ ಸ್ಕೆಡ್ಯೂಲ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅದಕ್ಕೆ ಅವಾಗ ಬೆಳಗ್ಗೆ ಆ ಥರ ಒಂದು ದರ್ಶನ ಮಾಡೋದ್ರಿಂದ, ಭಕ್ತರ ಜೊತೆ ಸಾಂಗತ್ಯ ಮಾಡೋದ್ರಿಂದ ಏನಾಗುತ್ತೆ, ಬಾಕಿ ಇನ್ನೊಂದು 15 ಗಂಟೆ ಕಾಲ ಅದು ಹಂಗೆ ಇರುತ್ತೆ, ನಮ್ಗೆ ಚಾರ್ಜ್ ಆಗುತ್ತೆ. ಅದು ಹಂಗೆ ನಮ್ಗೆ ಜ್ಞಾಪಕ ಬರ್ತಾ ಇರುತ್ತೆ. ನಾವು ಇದು ಮಂಗಳಾರತಿ ಮಾಡಿರೋದು, ಅದು ಕೀರ್ತನೆ ಹಾಡಿರೋದು, ಆಮೇಲೆ ಭಾಗವತಂ ಓದಿರೋದು, ಭಗವದ್ಗೀತಾ ಓದಿರೋದು, ಇದೆಲ್ಲ ನಮ್ಗೆ ಜ್ಞಾಪಕ ಬರ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ನಾವು ಏನೋ ತಪ್ಪಿನ ಒಂದು ಕೆಲಸ ಮಾಡುವಾಗ ನಮ್ಗೆ ಸೂಚನೆ ಕೊಡುತ್ತೆ, ಇದು ನೀನು ಮಾಡಬಾರ್ದು. ನಾವು ಬೆಳಗ್ಗೆ ಹೋದ್ರಲ್ಲ ಶಾಸ್ತ್ರದಲ್ಲಿ, ಅವತ್ತು ಕೇಳಿದ್ರಲ್ಲ, ಹಿಂದೆ ಒಂದು ಪ್ರಭುಜಿ ಹೇಳಿದ್ರಲ್ಲ, ಗುರುಜಿ ಹೇಳಿದ್ರಲ್ಲ, ಇದನ್ನ ನಾವು ಮಾಡಬಾರ್ದು ಅಂತ ನಮ್ಗೆ ಇಂಡಿಕೇಟ್ ಮಾಡುತ್ತೆ, ಅದು ಸೂಚನೆ ಕೊಡುತ್ತೆ, ಇದು ಮಾಡಬಾರ್ದು ಅಂತ. ಸೊ ಅದಕ್ಕೆ 24 ಗಂಟೆ ಬೆಳಗ್ಗೆ ಮಾಡಿರೋ ಮಂಗಳಾರತಿ ನಮ್ಗೆ ರಕ್ಷಣೆ ಕೊಡುತ್ತೆ. ಯಾವ ಥರ ಈಗ ಇವರು ದೊಡ್ಡ ಸೆಲೆಬ್ರಿಟೀಸ್ಗೆ ಜೊತೆನಲ್ಲಿ ಇವ್ರು ಇರ್ತಾರಲ್ವಾ, ಬೌಲ್ಡರ್ಸ್ ಅಂತ ಹೆಸರು ಅವ್ರಿಗೆ, ಹಿಂದ್ಗಡೆ ಬ್ಲಾಕ್ ಕಮಾಂಡರ್ಸ್, ಬ್ಲಾಕ್ ಕಮಾಂಡರ್ಸ್ ಅಂತಾರೆ ಅವ್ರನ್ನ. ಅವ್ರ ಹಿಂದ್ಗಡೆನೇ ಇರ್ತಾರೆ ರಕ್ಷಣೆ ಮಾಡಕ್ಕೆ, ಯಾರನ್ನ ಹೊಡೆದ್ಬಿಡ್ತಾರೋ ಇಲ್ಲ ಯಾರನ್ನ ಏನೋ ಮಾಡ್ಬಿಡ್ತಾರೋ ಅವ್ರಿಗೆ ಅಂತ. ಆ ಥರ ನಮಗೆ ಇದು ರಕ್ಷಣೆ ಏನಂದ್ರೆ, ಈ ನಮ್ಮ ಇಂದ್ರಿಯಗಳನ್ನ ಜಪ ಮಾಡೋದು, ಭಗವಂತನ ಪೂಜೆ ಮಾಡೋದು, ದರ್ಶನ ಮಾಡೋದು, ಭಕ್ತರ ಜೊತೆ ಮಾತಾಡಿರೋದು, ಭಕ್ತರ ಜೊತೆ ಸಾಂಗತ್ಯ ಮಾಡೋದು, ಇದೆಲ್ಲ ನಮ್ಗೆ ರಕ್ಷಣೆ ಮಾಡುತ್ತೆ. ಸೊ ಈ ತರ ಮುನಿವರ್ಗಳು ಏನ್ ಮಾಡ್ತಾರೆ, ಆತ್ಮ ಸಾಕ್ಷಾತ್ಕಾರ ಪಡೆದವ್ರು ಏನ್ ಮಾಡ್ತಾರೆ, ಈ ಒಂದು ಕಾರ್ಯಕ್ರಮದಲ್ಲಿ ಅವರು ತೊಡಗಿಸ್ತಾರೆ ಅವ್ರು ಇಂದ್ರಿಯಗಳನ್ನ, ಇಂದ್ರಿಯ ವಿಷಯಗಳನ್ನ. ಆದ್ರೆ ಭೌತಿಕವಾದಿಗಳು ಏನ್ ಮಾಡ್ತಾರೆ ಅಂದ್ರೆ, ರಾತ್ರಿ ಹೊತ್ತು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ರಾತ್ರಿ 9:30-10 ಗಂಟೆ ಮೇಲೆ ಎಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಎಲ್ಲ ಕಡೆ ನೋಡಿ ಬೇಕಾದ್ರೆ 9:30-10 ಗಂಟೆಗೆ. ನಮ್ಮ ಹೆಸರು ಇನ್ನೂ ಕಡಿಮೆ, ಆಲ್ರೆಡಿ ಬಂದ್ಬಿಟ್ಟಿದೆ, ಸ್ವಲ್ಪ ಕಡಿಮೆ. ಬಟ್ ಬ್ಯಾಂಗ್ಳೂರಲ್ಲಿ ನೀವು ನೋಡಿದ್ರೆ 9:30-10 ಗಂಟೆಗೆ ಸಖತ್ ಬ್ಯುಸಿ ಆಗಿರುತ್ತೆ, ಯಾವಾಗ್ಲೂ ಬ್ಯುಸಿ ಆಗಿರುತ್ತೆ. ಎಲ್ಲ ಕಡೆ ಇದು ಏನು ಬಾರ್ಗಳಿಗೆ ಹೋಗೋದು, ಮತ್ತೆ ಕ್ಲಬ್ಗಳಿಗೆ ಹೋಗೋದು, ಅದಾದ್ಮೇಲೆ ಫಿಲಮ್ಸ್ಗೆ ಹೋಗೋದು, ಈ ಥರ ಎಲ್ಲ ಏನು ಮಾಡ್ತಾರೆ, 9:10 ಗಂಟೆಗೆ ಇವರೆಲ್ಲ ಫುಲ್ ಬ್ಯುಸಿ ಆಗ್ಬಿಡ್ತಾರೆ. ಅದೆಲ್ಲ ಬ್ಯುಸಿ ಆಗ್ಬಿಟ್ಟು ಚೆನ್ನಾಗಿ ಅದು ಇದು ಹಾಳು ಮೂಳೆಲ್ಲ ತಿನ್ಕೊಂಡು ಕುಡ್ಕೊಂಡು ಏನು ಮಾಡ್ತಾರೆ, ಒಬ್ಬನ ಯಾವನೋ ಮೋನಿಗೆಲ್ಲ ಬಿದ್ದಿರ್ತಾನೆ, ಇನ್ನೊಬ್ಬ ರೋಡಲ್ಲೆಲ್ಲ ಬಿದ್ದಿರ್ತಾನೆ, ಇನ್ನೊಬ್ಬನ ಯಾವನಿಗೋ ಗುದ್ದಿರ್ತಾನೆ, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಈ ಥರ ಎಲ್ಲ ಮಾಡ್ಕೊಂಡು ಅವ್ರ ಕಾರ್ಯಕ್ರಮ ಈ ಥರ ಇರುತ್ತೆ. ಅವರ ಇಂದ್ರಿಯಗಳನ್ನ ಅವರು ಭೋಗಿಸ್ಕೊಂಡು ಏನು ಮಾಡ್ತಾರೆ, ಈ ಥರ ಒಂದು ವಿಷಯದಲ್ಲಿ ಅವರು ಮುಳುಗೋಗಿರ್ತಾರೆ. ಅದೇ ಇಲ್ಲಿ ಇದು ಕೃಷ್ಣ ಹೇಳ್ತಾರೆ, ಅವ್ರಿಗೂ ಇವ್ರಿಗೆ ಇರೋ ವ್ಯತ್ಯಾಸ ಏನಂದ್ರೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರು ನನಗೋಸ್ಕರ ನಾನು ಭೋಗ ಮಾಡ್ಲಿ ಅಂತ ಅವರು ನನಗೆ ಸಂತೋಷ ಕೊಡ್ತಾರೆ. ಇವ್ರೇನ್ ಮಾಡ್ತಾರೆ, ಅವ್ರವ್ರಿಗೆ ಭೋಗ ಮಾಡ್ಕೊಂಡು ಕೊನೆಗೆ ಏನಾಗ್ತಾರೆ, ಹಾಳಾಗ್ತಾರೆ. ಅವ್ರ ಜೀವನನೂ ಹಾಳು ಮಾಡ್ಕೊಂತಾರೆ, ಬೇರೆಯವ್ರ ಜೀವನ ಹಾಳು ಮಾಡ್ತಾರೆ. ಮನೆಯಲ್ಲಿ ಬೇರೆಯವ್ರು ಇರ್ತಾರೆ, ಅವ್ರ ಜೀವನನೂ ಹಾಳು ಮಾಡ್ಬಿಡ್ತಾರೆ. ಸೊ ಅದೇ ಎರಡಿಗೂ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. ಆಮೇಲೆ ಬೆಳಗ್ಗೆ ಇವ್ರು ಬೇಗ ಇದ್ರೆ ಇವ್ರೇನ್ ಮಾಡ್ತಾರೆ, 11:30-12 ಗಂಟೆಗೆ ಇವ್ರು ಇರ್ತಾರೆ. ಆವಾಗಲೇ ಸೂರ್ಯನ ಕೂಡ ನೋಡಲ್ಲ ಅವರು, ಯಾವತ್ತೂ ಸೂರ್ಯ ಉದಯ ಆಗಿರೋದು ನೋಡಲ್ಲ. ನಿಮ್ಗೆ ಗೊತ್ತೋ ಇಲ್ವಾ, IIT ಬಗ್ಗೆ ನೀವು ಕೇಳಿದ್ರಲ್ಲ, IIT ಬಗ್ಗೆ, IIT ನಲ್ಲಿ ನೈಟ್ ಎಲ್ಲ ಮಾಡ್ತಾರೆ ಅವರು. ನೈಟ್ ಎಲ್ಲ ಓದಿ ಅವ್ರು ಸೂರ್ಯನ್ ನೋಡೋದೇ ಕಷ್ಟ ಅಂತೆ. ಯಾವತ್ತೂ ಅಂತ ಬೆಳಗ್ಗೆ ಮಲ್ಕೊಂಡ್ಬಿಡ್ತಾರೆ, ಯಾವಾಗ ಬೆಳಗ್ಗೆ ಮಲ್ಕೊಂಡ್ಬಿಡ್ತಾರೆ ಅಂತ. ರಾತ್ರಿ ಹೊತ್ತು ನೋಡೋದೇ ಇಲ್ಲ ಅಂತೆ. ಸುಮ್ಮನೆ ಹೆಸರು IIT ಎಂಟ್ರ್ ಆಗೋದು ತುಂಬಾ ಕಷ್ಟ. ಎಂಟ್ರ್ ಆದ್ಮೇಲೆ ಏನ್ ಹೇಳ್ತಾರೆ ಗೊತ್ತಾಗ, ಎಷ್ಟೋ ಜನ ಯಾಕ್ತಾ ತಗೊಂಡ್ಬಿಟ್ಟಪ್ಪ ಈ ಕೋರ್ಸು, ತುಂಬಾ ಟಫ್ ಅದು. ಬಟ್ ಪೋರ್ಷನ್ಸ್ ಅದು ತುಂಬಾ ಟಫ್, ತುಂಬಾ ಕಾಂಪ್ಲೆಕ್ಸ್. ಅದು ಸಾಲಲ್ಲ, ಟೈಮ್ ಸಾಲಲ್ಲ, ಇಂಟೆಲಿಜೆನ್ಸ್ ಸಾಲಲ್ಲ. ಎಲ್ಲ ಕಡೆಯಿಂದ ಗ್ರಾಬ್ ಮಾಡಬೇಕು, ಇದು ಸೋರ್ಸಸ್ ಎಲ್ಲ ಗ್ರಾಬ್ ಮಾಡಬೇಕು. ಆಮೇಲೆ ನಮ್ಗೆ ಗೈಡ್ ಮಾಡೋರು ಇರಬೇಕು. ಬೇಕಾದಷ್ಟು ನಮ್ಮ ತುಂಬ ಸ್ಟ್ರೆಸ್ ಆಗ್ಬಿಡುತ್ತೆ, ಸ್ಟ್ರೆಸ್ಸು, ಆಮೇಲೆ ಡಿಪ್ರೆಷನ್ ಆಗ್ಬಿಡುತ್ತೆ. ಕೆಲವರೆಲ್ಲ ಬಿಟ್ಬಿಟ್ಟು ಹೊರಗಡೆನೇ ಬಂದ್ಬಿಟ್ಟಿದ್ದಾರೆ, ಆಗಲ್ಲ ಅಂತ ಹೇಳ್ಬಿಟ್ಟು. ತುಂಬ ಟಫ್ ಅದು. ಅದರಿಂದ ಹೊರಗಡೆ ಬಂದ್ಬಿಟ್ರೆ ಅಷ್ಟೇ, ಅವನು ದೊಡ್ಡ ಹೀರೋ, ಅವನು ದೊಡ್ಡ ಸೆಲೆಬ್ರಿಟಿ, ಅವನು ಹೊರಗಡೆ ಬಂದ್ಬಿಟ್ರೆ. ಸೊ ಈ ಥರ ಎಲ್ಲ ಆಗುತ್ತೆ. ಬಟ್ ಏನಂದ್ರೆ ಹೆಸರಿಗೋಸ್ಕರ ತುಂಬ ಜನ ಹೋಗ್ತಾರೆ. ಕೆಲವರು ಒಳ್ಳೆ ಜಾಬ್ ಸಿಗುತ್ತೆ, M.Tech. ಈಗ ನಮ್ಮ ಡಿವೋಟೀಸ್ ಎಲ್ಲರೂ M.Tech, B.Tech ಎಲ್ಲ ಹೈಯೆಸ್ಟು ಅದಕ್ಕೆ ಅವ್ರು ಹೊರಗಡೆ ಹೋಗೋದು. ಹೊರಗಡೆ ಹೋಗಿ MS ಮಾಡ್ಬಿಟ್ಟು ಅಲ್ಲಿ ಸ್ಯಾಲ್ರಿ ಜಾಸ್ತಿ ಇರುತ್ತೆ. ಅದನ್ನೇ ಮೋದಿ ಬೇಡ ಅಂತ ಹೇಳ್ತಾ ಇದಾರೆ. ಹೊರಗಡೆ ಏನಕ್ಕೆ ಹೋಗ್ತೀರಾ, ಇಲ್ಲೇ ಮಾಡಿ ನೀವು. ಯಾಕಂದ್ರೆ ಅಲ್ಲಿ ಹೋದ್ರೆ ನಿಮ್ಗೆ ಇಲ್ಲಿ ಸ್ಯಾಲ್ರಿ ಕೊಡ್ತಾ ಇಲ್ಲ, ಇವಾಗ ಅದನ್ನು ರೆಡಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೇನೆ. ಮಾಡಿದ್ರೆ ಅಲ್ಲಿ ಹೋಗಂಗೆ ಇಲ್ಲ. ಅದರಿಂದ ಏನಾಯ್ತು ಗೊತ್ತಾ, ಈಗ ನಮ್ಮ ಸಂಸ್ಕೃತಿ ಎಲ್ಲ ಹಾಳಾಗೋಯ್ತು. ಅಲ್ಲಿ ನಾವ್ ಏನೇನು ಭಕ್ತಿ ಸೇವೆ ಮಾಡ್ತಾ ಇದ್ರು ಯಾವ್ದು ಮಾಡ್ತಾ ಇಲ್ಲ ಅವರು. ನಮ್ಮವರಲ್ಲ, ನಮ್ಮ ಇವರು ಈ ಶ್ರೀ ಸಂಪ್ರದಾಯ ಇದ್ದಾರಲ್ಲ, ಅವರೆಲ್ಲ ಅವ್ರ ಮಕ್ಕಳೆಲ್ಲ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಬಿಟ್ಬಿಟ್ಟಿದ್ದಾರೆ. ಈಗ ಯಾವ ಸಾಧನೆನೂ ಮಾಡಲ್ಲ, ಸನಾತನ ಧರ್ಮನೇ ಫಾಲೋ ಮಾಡಿದ್ರೆ ಇದ್ದಾರೆ ಎಷ್ಟೋ ಜನ.
ಕೆಲವರು ಮಾಡ್ತಾ ಇದ್ದಾರೆ, ಕೆಲವರು ಮಾಡ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಯಾವಾಗ್ಲೂ 24 ಅವರ್ಸು ಇಲ್ಲ ಸಿಸ್ಟಮ್ ಮೇಲೆ ಮುಂದೆ ಕೂತ್ಕೊಂಡ್ಬಿಡ್ತಾರೆ. ಅದ್ರಲ್ಲಿ ಕೂತ್ಕೊಳ್ಳೋದ್ರಿಂದ ಯಾವ ಪೂಜೆ ಸೇವೆನೂ ಮಾಡಲ್ಲ. ನಿಮ್ಗೆ ಗೊತ್ತೋ ಇಲ್ವೋ, ಪೂಜಾರಿಗಳು ಕೂಡ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿಂದನೇ ಇದ್ರಲ್ಲಿ ಏನು ವಿಡಿಯೋನಲ್ಲಿ ಆನ್ಲೈನ್ ಮಂತ್ರ ಹೇಳ್ತಾ ಇದ್ದಾರೆ. ಅಷ್ಟು ಅಧ್ವಾನ ಆಗ್ಬಿಟ್ಟಿದೆ. ಇಲ್ಲಿಂದ ಮಂತ್ರ ಹೇಳ್ಕೊಂಡು ಅವರು ಗೃಹ ಪ್ರವೇಶ ಮಾಡೋದು, ಸಂಸ್ಕಾರಗಳು ಮಾಡೋದು, ಬೇರೆ ಹೋಮಗಳು ಮಾಡೋದು, ಆ ಥರ ಮಾಡ್ಕೊತಾ ಇದ್ದಾರೆ. ಇಷ್ಟೊಂದು ಇದು ಸೋಂಬೇರಿತನ ಆಗ್ಬಿಟ್ಟಿದೆ. ಇನ್ನೊಂದೇನಂದ್ರೆ ತಾಯಿ ತಂದೆನೂ ಬಿಟ್ಬಿಡ್ತಾರೆ, ಯಾರನ್ನೂ ಕೇಳಿ ಮಾಡಲ್ಲ. ಅಲ್ಲೋಗಿ ಸೆಟ್ಲ್ ಆಗ್ಬಿಟ್ರೆ ನೀವು ಬೇಕಾದ್ರೆ ಬನ್ನಿ, ನಾವು ಬರಲ್ಲ ಅಂತ ಹೇಳ್ತಾರೆ. ಈ ಥರ ಎಲ್ಲ ಆಗ್ಬಿಟ್ಟಿದೆ. ಸೊ ಅದರಿಂದ ಪಾಶ್ಚಾತ್ಯ ದೇಶಗಳಿಗೆ ಹೋಗುವಾಗ ಭಗವಂತನ ಸೇವೆಗೋಸ್ಕರ ಹೋಗ್ಬೋದು ಅಷ್ಟೇ ಹೊತ್ತು ದುಡ್ಡು ಸಂಪಾದಿಸಕ್ಕೆ ಅಂತ ಹೋದ್ಮೇಲೆ ಎಲ್ಲ ಹಾಳಾಗ್ಬಿಡುತ್ತೆ. ಬರೋದಲ್ಲ, ಇನ್ನೊಂದು ಹಾಳಾಗ್ಬಿಡುತ್ತೆ ಎಲ್ಲ. ಏನ್ ಸೇವೆನೂ ಮಾಡೋಕ್ಕಾಗಲ್ಲ. ನಾವು ಭಕ್ತಿ ಸೇವೆನೇ ಮಾಡೋಕ್ಕಾಗಲ್ಲ. ಭಕ್ತರ ಜೊತೆ ಇದ್ರೆ ಪರವಾಗಿಲ್ಲ, ಭಕ್ತರ ಜೊತೆ ಇಲ್ಲ ಅಂದ್ರೆ ಹಾಳೆ. ದುಡ್ಡೇ ದೇವರು ಅಲ್ಲಿ. ದುಡ್ಡು, ಆಮೇಲೆ ಹೊರಗಡೆ ಹೋಗಿ ಇದು ಎಂಜಾಯ್ ಮಾಡೋದು, ಅದೇ ಎರಡೇ ದೇವ್ರು ಅವ್ರಿಗೆ, ಬೇರೆ ಏನೂ ಇಲ್ಲ. ಆ ಥರ ಆಗ್ಬಿಡುತ್ತೆ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಅವ್ರು ನನ್ನ ಸಂತೃಪ್ತಿ ಮಾಡೋಕ್ಕೆ ಭಕ್ತರು ಪ್ರಯತ್ನ ಪಡ್ತಾ ಇದ್ದಾರೆ. ನೀವೇ ಭೌತಿಕವಾದಿಗಳು ಏನು ಮಾಡ್ತಾರೆ, ಅವ್ರನ್ನ ಸಂತೃಪ್ತಿ ಮಾಡಿಕೊಂಡು ಅವ್ರ ಇಂದ್ರಿಯಗಳನ್ನ ಅವರ ಒಂದು ಸೇವೆನಲ್ಲಿ ಬಯಲ್ಲಿ ತೊಡಗಿಸ್ಕೊಂಡು ಅವರು ಸಂತೋಷ ಪಡ್ತಾ ಇದ್ದಾರೆ. ಅದರಿಂದ ಕೊನೆಗೆ ಏನಾಗುತ್ತೆ ಫಲಿತಾಂಶ, ಅವ್ರಿಗೆ ಅವ್ರ ಜೀವನನೇ ಹಾಳು ಮಾಡ್ಕೊತಾರೆ. ಅವರು ಯಾವುದೇ ಥರವಾದ ಭಕ್ತಿ ಸೇವೆನ ಅವ್ರು ಮಾಡೋಕ್ಕಾಗಲ್ಲ. ಸೊ ಆ ಥರ ಅದಕ್ಕೆ ಇದನ್ನ ಇಲ್ಲಿ ಇದು ನಾನು ನೆನ್ನೆ ಹೇಳಿದ ನಿಭಾಗ ಬಗ್ಗೆ ಹೇಳಿದಲ್ಲ, ನೆನ್ನೆ ಒಂದು ಸ್ಟೋರಿ ಹೇಳ್ತಾ ಇದ್ದೆ. ಆ ನಿಭಾಗ ನಿಭಾಗನ ಅಂತ ನಭಾಗ. ಸೊ ನಭಾಗ ಏನು ಮಾಡ್ತಾರೆ, ಇವರು ಇವರು ಅವರ ಅಣ್ಣ ತಮ್ಮದಿರೆಲ್ಲ ಮೋಸ ಮಾಡ್ಬಿಟ್ಟು ಇವರು ಶಿವಬರವ್ರಿಗೂ ಇದ್ರ ನೀವು ಹೇಳ್ತಾರೆ. ಇವ್ರೇನ್ ಮಾಡ್ತಾರೆ, ಬಂದು ಅದೆಲ್ಲ ತಗೊಳ್ಳುವಾಗ ಶಿವ ಬರ್ತಾರೆ. ಶಿವ ಬಂದು ಇದು ನನಗೆ ಬರ್ಬೇಕಾಗಿರೋದೇ ಒಂದು ಪಾಳಿದೆ, ಇದು ನನಗೆ ಕೊಟ್ಬಿಡ್ಬೇಕು ಅಂತ ಹೇಳಿದ್ರೆ, ಇಲ್ಲ ನಮ್ಮ ತಂದೆಯವ್ರು ಹೇಳಿದ್ದಾರೆ ಇದನ್ನ ನನಗೆ ತಗೋ ಅಂತ ಹೇಳಿದ್ದಾರೆ. ಆಮೇಲೆ ಇವರು ಆ ಮುನಿವರ್ಗಳು ಋಷಿ ಮುನಿಗಳು ನನಗೆ ಹೇಳಿದ್ದಾರೆ, ನನಗೆ ತಗೋ ಅಂತ ಹೇಳಿದ್ದಾರೆ ಅನ್ನುವಾಗ ಇವರು ಸರಿ ನೀವು ಇಷ್ಟೊಂದು ಹೇಳುವಾಗ ನಾನು ನಮ್ಮ ತಂದೆನ ಕೇಳ್ಕೊಂಡ್ ಬರ್ತೀನಿ. ತುಂಬಾ ಹಾನೆಸ್ಟ್ ಇವರು. ಇವಾಗ ಸರಿ ಹೋಗಿ ತಂದೆನ ಕೇಳ್ಕೊಂಬಂದ್ಮೇಲೆ ಆಯ್ತು, ಅವ್ರಿಗೆ ಬರ್ಬೇಕಾದ್ರೆ ನೀನು ಅವ್ರಿಗೆ ಕೊಟ್ಬಿಡು ಅಂತ ಹೇಳ್ಬಿಡ್ತಾರೆ ತಂದೆ. ಸೊ ಇವನೇನ್ ಮಾಡ್ತಾನೆ, ಇಲ್ಲಿ ಬಂದು ಶಿವನ್ಗೆ ಇಲ್ಲ ನಮ್ಮ ತಂದೆ ನನಗೆ 50%, ನಿನಗೆ 50% ಪಾಲಂತೆ ಅಂತ ಏನು ಹೇಳಿಲ್ಲ. ಅವ್ರ ತಂದೆ ಏನ್ ಹೇಳ್ತಾರೋ ಯಥಾರೂಪಕ್ಕೆ ಬಂದು ಶಿವನಿಗೆ ಹೇಳ್ಬಿಡ್ತಾರೆ. ಶಿವ ಅದನ್ನ ತಗೊಂಡು ನಭಾಗ ನೋಡ್ಬಿಟ್ಟು ತುಂಬಾ ಸಂತೋಷ ಪಡ್ತಾನೆ. ನೀನು ಎಷ್ಟು ಕರೆಕ್ಟಾಗಿ ಸಂತೋಷ, ತುಂಬಾ ಹಾನೆಸ್ಟ್, ತುಂಬಾ ಸತ್ಯವಂತ ನೀನು. ನಿಮ್ಮ ತಂದೆ ಹೇಗೆ ಹೇಳಿದಾರೋ ಅದನ್ನೇ ಬಂದು ನನಗೆ ಹೇಳಿದ್ಯಾ. ನಿನಗೆ ಯಾವುದೇ ಒಂದು ಸ್ವಾರ್ಥ ನಿನ್ನ ಹತ್ರ ಇಲ್ಲ, ಸತ್ಯವಾದ ಮಾತುಗಳು ನೀನು ಮಾತಾಡಿದ್ಯಾ ಅಂತ ನನಗೆ ತುಂಬಾ ಸಂತೋಷ ಆಯ್ತು ಅಂತ ಹೇಳ್ಬಿಟ್ಟು ಆ ಹೀರೋ ಚಿನ್ನನೂ ಅವನು ಕೊಟ್ಬಿಟ್ಟು ಜ್ಞಾನೋದಯನೂ ಕೊಟ್ಬಿಡ್ತಾರೆ. ಭಗವಂತನ ಜ್ಞಾನೋದಯನೂ ಕೊಟ್ಬಿಡ್ತಾರೆ. ವಿಷ್ಣು ಬಗ್ಗೆ ಯಾವ ಥರ ನಾವು ತಪಸ್ಯ ಮಾಡಬೇಕು, ಯಾವ ಥರ ಭಕ್ತಿ ಸೇವೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಅದು ಬೋಧನೆ ಮಾಡಿಬಿಡ್ತಾರೆ. ಅವಾಗ ಇವರು ತುಂಬ ದೊಡ್ಡ ಭಕ್ತರಾಗ್ಬಿಡ್ತಾರೆ. ನವಾಗ ತುಂಬ ಶುದ್ಧ ಭಕ್ತರಾಗ್ಬಿಡ್ತಾರೆ. ಅಂತ ಎಷ್ಟು ದೊಡ್ಡ ಭಕ್ತರಂದ್ರೆ ದೇವತೆಗಳೇ ಬಂದ್ಬಿಡ್ತಾರೆ ಅವ್ರ ಹತ್ರ ಬಂದು ಅವರು ಆಶೀರ್ವಾದ ಮಾಡ್ತಾರೆ ಇವನ್ನ. ಅಷ್ಟೊಂದು ದೊಡ್ಡ ಭಕ್ತರಾಗ್ಬಿಡ್ತಾರೆ ಇವರು. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಒಂದಿನ ಒಂದು ಸುಂದರವಾದ ಒಂದು ಮಹಾತ್ಮ ಒಂದು ಜನ್ಮ ತಗೊಂತಾರೆ ಅವ್ರ ಮನೆಯಲ್ಲಿ, ಇವ್ರಿಗೆ ಮಗನಾಗಿ. ಅವರೇ ಅಂಬರೀಷ್ ಮಹಾರಾಜು. ನಭಾಗ ಅವ್ರ ಮಗನೇ ಅಂಬರೀಷ್ ಮಹಾರಾಜ್. ಸೊ ಯಾಕಂದ್ರೆ ಅಂತ ಒಂದು ಇದು ಒಳ್ಳೆ ತಂದೆ ತಾಯಿ ಹೊಟ್ಟೆನಲ್ಲಿ ಹುಟ್ಟಿರುವಾಗ ಏನಾಗುತ್ತೆ ಅಂದ್ರೆ ಮಗನೂ ಅದೇ ತರ ಇರ್ತಾನೆ, ಆ ಶುದ್ಧ ಭಕ್ತನ ತರನೇ ಇರ್ತಾನೆ. ಸೊ ಈ ತರ ಅಂಬರೀಷ್ ಮಹಾರಾಜ್ ಏನ್ ಮಾಡ್ತಾರೆ, ತನ್ನ ತಂದೆ ಯಾವ ತರ ಆಚರಣೆ ಮಾಡಿದ್ರು ಭಕ್ತಿ ಸೇವೆನಲ್ಲಿ ಅದೇ ತರ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸೊ ಇದು ಯಾಕೆ ಇದನ್ನ ಅಂಬರೀಷ್ ಮಹಾರಾಜ್ ಬಗ್ಗೆ ಹೇಳಿದಾರೆ ಅಂದ್ರೆ, ಅಂಬರೀಷ್ ಮಹಾರಾಜ್ ಅಷ್ಟೊಂದು ಸಮಯನ ಒದಗಿಸ್ತಾ ಇದ್ರು ನಾವು ಭಗವಂತನಿಗೋಸ್ಕರ. ತನ್ನ ಎಲ್ಲಾ ಅವಯವಗಳನ್ನ ಭಗವಂತನಿಗೋಸ್ಕರನೇ ಇದು ಮಾಡ್ತಾ ಇದ್ರು. ಆಮೇಲೆ ರಾಜ್ಯದ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಯಾಕೆಂದ್ರೆ ಭಗವಂತ ಏನ್ ಹೇಳ್ತಾನೆ, ಅವರ ಸೇವೆನಲ್ಲಿ ತೊಡಗಿಸುವಾಗ ಏನಾಗ್ತಾನೆ, ಅದು ನಾನ್ ನೋಡ್ಕೊಂತೀನಿ ಅಂತಾರೆ. ಅವ್ರು ನೋಡ್ಕೊಂತಾರೆ ಭಗವಂತ. ಆದ್ರೆ ನಂಬಿಕೆ ಇರ್ಬೇಕಷ್ಟೇ. ಭಗವಂತ ನೋಡ್ಕೊಂತಾನೆ ಅಂತ ನಂಬಿಕೆ ಇದ್ರೆ ಅವ್ರು ನೋಡ್ಕೊಂತಾ ಇರ್ತಾರೆ. ಅದ್ರ ಬಗ್ಗೆ ಏನು ಚಿಂತೆ ಮಾಡೋ ಅವಶ್ಯಕತೆನೇ ಇರೋಲ್ಲ ನಮ್ಗೆ. ಇದೇ ತರ ಭೀಮ ಏನ್ ಮಾಡ್ತಾರೆ ಮಹಾಭಾರತದಲ್ಲಿ, ವಿಠಲನ ಲೀಲೆನಲ್ಲಿ, ಪಾಂಡುರಂಗ ವಿಠಲ ಲೀಲೆಯಲ್ಲಿ ರಾಕ ಪಾಕ ಅಂತ ಇಬ್ರು ಇರ್ತಾರೆ, ಗಂಡ ಹೆಸರು ರಾಕ, ಹೆಂಡತಿ ಹೆಸರು ಪಾಕ. ಸೊ ಪಾಕ ಬಾಯಿ ಅಂತ, ಅವರೆಲ್ಲ ಜೀಜಾಬಾಯಿ ಪಾಕ ಅಂತ ಬರೋದು ಮರಾಠಿಗರಲ್ಲ ಅವರು. ಅದಕ್ಕೆ ಅವರು ಈ ವೈಕುಂಠ ತೊಳಿ ಏಕಾದಶಿ ಅಂತ ಒಂದು ಏಕಾದಶಿ ಬರುತ್ತೆ, ಅದರಲ್ಲಿ ತುಂಬಾ ವಿಶೇಷ. ಅದು ಇದರಲ್ಲಿ ಪಂಡ್ರಾಪುರಲ್ಲಿ ಆ ಏಕಾದಶಿ ದಿನ
ನಿಜವಾಗಿ ಭಗವಂತನ ಇಬ್ರು ಶುದ್ಧ ಭಕ್ತರಿದ್ದಾರೆ, ತುಂಬಾ ಫೇಮಸ್ ಅವರು. ಒಬ್ರು ನಾಮದೇವ, ಇನ್ನೊಬ್ರು ಜ್ಞಾನದೇವ ಅಂತ. ಇವರಿಬ್ರು ಭಗವಂತ ಹತ್ರನೇ ಮಾತಾಡ್ತಾರಂತೆ. ಇವ್ರು ಎಲ್ಲಿದಾರೋ ಭಗವಂತ ಅಲ್ಲಿ ಹೋಗ್ತಾರಂತೆ. ಆವತ್ತಿನ ದಿನ ಭಗವಂತ ಅಲ್ಲಿ ಬರ್ತಾರಂತೆ, ತೊಳಿ ಏಕಾದಶಿನ ಬಂದು ಈ ನಾಮದೇವನ ಜ್ಞಾನದೇವನ ಇಬ್ರು ಅವ್ರ ಸಂಪರ್ಕದಲ್ಲಿ ಇರ್ತಾರಂತೆ. ಅವರು ಈ ರಾಕ ಪಾಕ ಏನ್ ಮಾಡ್ತಾರೆ ಅಂದ್ರೆ, ಇಬ್ರು ಶುದ್ಧ ಭಕ್ತರು, ತುಂಬಾ ಶುದ್ಧ ಭಕ್ತರು. ಇವರು ಏನ್ ಮಾಡ್ತಾರೆ, ಸ್ವಲ್ಪ ಬಡವರು. ಸೊ ಏನು ಅವ್ರಿಗೆ ಇದು ಈ ಅರವೆ ಅಂತಾರಲ್ವ, ಮಡಿಕೆ. ಸೊ ಮಡಿಕೆ ಮಾಡೋದು ಇವರು. ಸೊ ಮಡಿಕೆ ಹೆಂಗ್ ಮಾಡೋದಂದ್ರೆ, ಒಂದು ಮಡಿಕೆ ಮೇಲೆ ಒಂದು ಮಡಿಕೆ ಇಟ್ಬಿಟ್ಟು ಒಂದು ಮಡಿಕೆ ಬಿಟ್ಟು ಅದಕ್ಕೆ ಇದು ಬೆಂಕಿ ಹಚ್ತಾರೆ, ಕಾಯಿಸ್ತಾರೆ. ಕಾಯಿಸ್ಬಿಟ್ಟು ಏನಾಗುತ್ತೆ ಅಂದ್ರೆ ಅದು ಆ ಹೀಟ್ ಆದ್ಮೇಲೆ ಅದು ಸ್ವಲ್ಪ ಎಲ್ಲ ಇದಾಗ್ಬಿಡುತ್ತೆ, ತುಂಬಾ ಶೇಪ್ ಬರುತ್ತೆ, ಗಟ್ಟಿ ಬರುತ್ತೆ. ಅದು ಒಂದು ಬೆಕ್ಕು ಬಂದು ನೋಡ್ತಾ ಇರುತ್ತೆ ಅಲ್ಲಿ. ಬೆಕ್ಕು ಬಂದು ನೋಡ್ಬಿಟ್ಟು ತುಂಬಾ ಶೋಕದಲ್ಲಿರುತ್ತೆ ಆ ಬೆಕ್ಕು. ಇವರು ಅದನ್ನ ನೋಡ್ಬಿಟ್ಟು, ರಾಕ ನೋಡ್ಬಿಟ್ಟು, ಏನಪ್ಪ ಈ ಬೆಕ್ಕು ಇಲ್ಲಿದೆ, ತುಂಬಾ ಹೊತ್ತಿಂದ ಇಲ್ಲೇ ಇದೆಯಲ್ಲ, ಏನಿದು ಅಂತ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿದ್ರೆ ಅರ್ಥ ಆಗುತ್ತೆ, ಯಾವುದೋ ಒಂದು ಮಡಕೆನಲ್ಲಿ ಬೆಕ್ಕದ ಮರಿಗಳಿದೆ, ಮರಿಗಳಿಟ್ಬಿಟ್ಟಿದೆ. ನೀವು ನೋಡ್ಬೋದು, ನಾಯಿಗೆ ಏನಾದ್ರು ತನ್ನ ಮರಿಗಳ ಮೇಲೆ ಯಾರಾದ್ರೂ ಕಣ್ಣು ಹಾಕಿದ್ರೆ ಆಗ್ಲಿ, ಹೊಡೆಯೋದಾಗ್ಲಿ, ಅದೇ ಬೊಗಳ್ತಾನೆ ಇರುತ್ತೆ. ಆ ಥರ ಬೆಕ್ಕ ಏನ್ ಮಾಡಿದ್ರೆ ಅದು ನೋಡ್ತಾನೆ ಇರುತ್ತೆ. ಆವಾಗ ಇವ್ನಿಗೆ ಅರ್ಥ ಆಗ್ಬಿಡುತ್ತೆ. ಆದ್ರೆ ಇವ್ರು ಬೆಂಕಿಯಲ್ಲಿ ಹಚ್ಚಿದೆಲ್ಲ ಆಗೋಯ್ತು, ಪ್ರಾಸೆಸ್ ಆಗೋಯ್ತು, ಪದ್ಧತಿ ಆಗೋಯ್ತು, ಮಾಡೋ ಪದ್ಧತಿ ಆಗೋಯ್ತು, ಏನಾಗೋಯ್ತು. ಆಮೇಲೆ ಇವ್ನಿಗೆ ತುಂಬಾ ಇದು ಆಗ್ಬಿಡುತ್ತೆ, ತುಂಬಾ ಶೋಕದಲ್ಲಿ ಇವರು ರಾಕ ಬಂದು ಪ್ರಾರ್ಥನೆ ಮಾಡ್ತಾನೆ ಪಾಂಡುರಂಗಕ್ಕೆ, ಬಿಟ್ಟಲ್ಲ ನಾನು ಗೊತ್ತಿಲ್ದ್ರೆ ನಾನು ಈ ತರ ಮಾಡ್ಬಿಟ್ಟೆ, ನನಗಿರೋದು ಗೊತ್ತಿಲ್ಲ. ಸೊ ಆ ಬೆಕ್ಕಿನ ಮರಿಗಳು ಇಲ್ಲಿದೆ, ಅದನ್ನ ಹೇಗಾದ್ರೂ ನೀನು ಪ್ರಾಣ ಸಮೇತ ನನಗೆ ಅವನು ಉಳಿಸ್ಕೊಳ್ಬೇಕು, ಇದೇ ನನ್ನ ಪ್ರಾರ್ಥನೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಜೋರ ಪ್ರಾರ್ಥನೆ ಮಾಡಿ ಕೀರ್ತನೆ ಮಾಡ್ತಾರೆ. ಸೊ ಕೀರ್ತನೆ ಮಾಡ್ತಾ 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 ಏನಾಗುತ್ತೆ, ಎಲ್ಲ ತೆಗಿತಾರೆ. ಅದು ಪ್ರಾಸೆಸ್ ಆಗಿದ ತಕ್ಷಣ ಎಲ್ಲ ತೆಗೆದು ನೋಡಿದ್ರೆ ಆ ಬೆಕ್ಕಿನ ಮರಿಗೆ ಏನೂ ಆಗಿರಲ್ಲ. ಇದು ಮಾತ್ರ ಸುಡ್ತಾ ಇರುತ್ತೆ ಪಾಟು, ಬಟ್ ಒಳಗಡೆ ಮರಿಗಳು ಮಾತ್ರ ಏನಾಗಲ್ಲ. ಸೊ ತೆಗೆದು ಇದಕ್ಕೆ ಕೊಟ್ಬಿಡ್ತಾರೆ. ಆವಾಗ ಏನಾಗುತ್ತೆ, ಆವಾಗ ತೀರ್ಮಾನ ಮಾಡ್ಕೊತಾನೆ ರಾಕ, ಇವತ್ತಿಂದ ನಾನು ಈ ಕ್ಷಣದಿಂದ ನಾನು ಮಡಕೆಗಳು ಮಾಡಲ್ಲ. ಯಾಕಂದ್ರೆ ಬೇರೆ ಪ್ರಾಣಿಗಳಿಗೆ ಇಷ್ಟೊಂದು ಇದು ನೋವಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ಇವತ್ತಿಂದ ನಾನು ರಹಿತ ಮಾಡ್ತೀನಿ, ನಾನು ಮಾಡಲ್ಲ, ಈ ವ್ಯಾಪಾರ ಮಾಡಲ್ಲ ಅಂತೇಳಿ ನಿಲ್ಲಿಸ್ಬಿಡ್ತಾರೆ. ಸರಿ, ಏನ್ ಮಾಡೋದು ಅಂತ ನೋಡಿದ್ರೆ, ಕಾಡಿಗೆ ಹೋಗ್ಬಿಟ್ಟು ಈ ಇದೆಯಲ್ಲ ಸೌದೆಗಳು, ಅದೆಲ್ಲ ಹೊಡ್ಕೊಂಡ್ಬಂದು ಕಟ್ಬಿಟ್ಟು ಅದನ್ನ ತಗೊಂಡೋಗಿ ಮಾರ್ಬಿಟ್ಟು ಆ ದುಡ್ಡಲ್ಲಿ ಎಷ್ಟು ಬಂತು ಅಷ್ಟರಲ್ಲಿ, ಎಷ್ಟು ದುಡ್ಡು ಬಂದ್ರೆ ಆ ದುಡ್ಡಲ್ಲಿ ಏನ್ ಮಾಡ್ತಾ ಇದ್ರು, ಜೀವನ ಮಾಡ್ತಾ ಇದ್ರು. ಈ ತರ ಮಾಡ್ತಾ ಇರುವಾಗ ಒಂದಿನ ಆಗುತ್ತೆ, ಇವರು ನಾಮದೇವರು ಪಾಂಡುರಂಗನ ಹತ್ರ ಹೋಗ್ತಾರೆ. ಪಾಂಡುರಂಗನ ಹತ್ರ ಹೋಗ್ಬಿಟ್ಟು ವಿಠಲನ ಹತ್ರ ಕೇಳ್ತಾರೆ, ವಿಠಲನ ಹತ್ರ ನಾನು ಮಾತಾಡಲ್ಲ, ನಾನು ರುಕ್ಮಿಣಿ ದೇವಿ ಹತ್ರ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ವಿಠಲನ ಮಾತಾಡ್ತಾ ಕೂಡ ಮಾತಾಡಿಲ್ಲ. ಸೊ ರುಕ್ಮಿಣಿ ದೇವಿ ಕೇಳ್ತಾರೆ, ಏನಪ್ಪ ನಾಮದೇವ, ನಿಮ್ಮ ಪ್ರಭುಗಳ ಮೇಲೆ ನಿನಗೆ ಇಷ್ಟು ಕೋಪನ ನಿನಗೆ ಅಂತ ಹೇಳಿದ್ರೆ, ಇಲ್ಲ ನಾನು ಅವ್ರ ಹತ್ರ ಮಾತಾಡಲ್ಲ. ಯಾಕಪ್ಪ ಏನಾಯ್ತು ಅಂದ್ರೆ, ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅವರು, ರಾಕಾನು ಇವರು ಪಾಕಾಬಾಯಿ, ಅವ್ರಿಗೆ ಸ್ವಲ್ಪನೂ ಕರುಣೆನೇ ತೋರಿಸ್ತಾ ಇಲ್ಲ ನಮ್ಮ ದೇವರು, ಯಾಕೆ ಅಂತ ಗೊತ್ತಿಲ್ಲ ನನಗೆ ಅಂತ ಹೇಳುವಾಗ, ಆವಾಗ ವಿಠಲ ಹೇಳ್ತಾರೆ, ನೋಡಪ್ಪ ನಾನು ಬೇಕಾದ್ರೆ ನಿನ್ಗೆ ನೋಡಿಸ್ತೀನಿ ಬಾ, ಅವ್ರು ನಾನು ಎಷ್ಟೋ ಕರುಣೆ ನೋಡಿಸ್ತಾ ಇದ್ದೀನಿ, ಅವ್ರಿಗೆ ಎಷ್ಟೋ ಆಶೀರ್ವಾದ ಅನುಗ್ರಹ ಕೊಡ್ತಾ ಇದ್ದೀನಿ, ಅವರು ಅದನ್ನು ತಗೊಳ್ತಾ ಇಲ್ಲ, ಅವ್ರು ಬೇರೆ ತರ ಅದನ್ನ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹತ್ರ ಕರೀತಾರೆ. ನಾಮದೇವನ ಹತ್ರ ಕರೆದ್ಬಿಟ್ಟು ದಿವ್ಯ ದೃಷ್ಟಿ ತೋರಿಸ್ತಾರೆ. ಅದರಲ್ಲಿ ತೋರಿಸುವಾಗ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಇವರು ರಾಕ ಏನ್ ಮಾಡ್ತಾರೆ, ಆ ಸೌದೆಗಳನ್ನೆಲ್ಲ ಕಟ್ಟಿ ಎತ್ಕೊಂಡು ಹೋಗ್ಬೇಕಲ್ಲ, ಅದು ಆಲ್ರೆಡಿ ಅವ್ರ ಮನೆ ಹತ್ರ ಇಟ್ಬಿಟ್ಟಿರ್ತಾರೆ. ಅದನ್ನ ನೀವು ಅದು ಒಣಕ್ಕೆ ಹೋಗ್ಬಿಟ್ಟು ಕಾಡಿಗೆ ಹೋಗ್ಬಿಟ್ಟು ಅದನ್ನ ತೆಗೆದು ಇದು ಮಾಡಿ ಅವಶ್ಯಕತೆ ಇಲ್ಲ, ಹೊಡೆದು ಅದನ್ನ ತೆಗೆದ ಅವಶ್ಯಕತೆ ಇಲ್ಲ, ನಾನೇ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ, ಭಗವಂತ ರೆಡಿ ಮಾಡಿ ಇಟ್ಬಿಡ್ತಾನೆ. ಆವಾಗಲೂ ಅದು ತಗೊಂತಾ ಇಲ್ಲ, ಬೇರೆ ಯಾರೋ ಇಟ್ಟಿದ್ದಾರೆ, ನಮ್ಗೆ ಯಾಕ, ಅವ್ರದ್ದು ಪಾಪ ಅವ್ರಿಗೆ ಅದು ಸ್ವಲ್ಪ ಇದಾಗುತ್ತೆ, ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ತರ ತಿಳ್ಕೊಂತ ನಾನೇನ್ ಮಾಡ್ಲಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದ್ ದಿನ, ಸರಿ ಬೇರೆ ತರ ನೀವು ಮಾಡ್ಬೋದಲ್ಲ ಅಂತ ಹೇಳಿದ್ರೆ, ಚಿನ್ನದ ಆಭರಣಗಳೆಲ್ಲ ಅವ್ರ ದಾರಿನಲ್ಲಿ ಹಾಕ್ಬಿಡ್ತಾರೆ, ಬರೋ ದಾರಿಯಲ್ಲಿ ಹಾಕ್ಬಿಡ್ತಾರೆ ಯಾರೋ ವಿಠಲ. ಆ ಆಭರಣಗಳೆಲ್ಲ ನೋಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಇವರು ರಾಕ ಹಿಂದ್ಗಡೆ ಹೆಂಡತಿ ಬರ್ತಾ ಇದಾರೆ. ಸೊ ಅದನ್ನ ಒಂದು ಮಡಕೆ ಕೆಳಗಡೆ ಮಡಕೆ ಇಳಿಸ್ಬಿಟ್ಟು ಆ ಆಭರಣಗಳೆಲ್ಲ ಅದ್ರ ಮೇಲೆ ಹಾಕ್ಬಿಟ್ಟು ಆ ಮಣ್ಣು ಎತ್ತ ಅದ್ರ ಮೇಲೆ ಹಾಕ್ಬಿಡ್ತಾರೆ. ಯಾಕಂದ್ರೆ ಪಾಕಾಬಾಯಿ ಏನಾದ್ರೂ ಅದನ್ನ ನೋಡ್ಬಿಟ್ಟು ಆಸೆ ಬಿದ್ಬಿಟ್ರೆ, ಅದಕ್ಕೆ ಅದು ಅವ್ರ ಆಸೆ ಬೀಳ್ಬಾರ್ದು, ಅದು ಮಣ್ಣು ಬಿಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಡ್ತಾರೆ. ಮರಳು ಹಾಕ್ಬಿಟ್ರೆ ಪಾಕಾಬಾಯಿ ಬರ್ತಾರೆ. ಪಾಕಾಬಾಯಿ ನೋಡ್ಬಿಟ್ಟು, ಏನಿದು ಮೇಲೆ ಇದು ಬರೀ ಮಣ್ಣು ತರ ಇದೆ, ಆಭರಣನೂ ಕಾಣ್ತಾ ಇದೆ, ಲೈಟ್ ಆಗಿ ಸ್ವಲ್ಪ ಇದು ಇದಾಗುತ್ತಲ್ಲ, ಮಿಂಚುತ್ತಲ್ಲ ಅದು ಕಾಣ್ತಾ ಇದೆ, ಇದು ಮರಳು ಕಾಣ್ತಾ ಇದೆ. ಅವ್ರು ಯಾವ ತರ ನೋಡ್ದಂತೆ ಪಾಕಾಬಾಯಿ, ಏನ್ರಿ ಇವತ್ತು ಇದೆರಡು ಇದು ಮರಳು ಇಷ್ಟೊಂದಿದೆ, ಎರಡು ಮಣ್ಣು ತರನೇ ನೋಡ್ತಾ ಇದಾರೆ ಅವರು, ಆಭರಣನೂ ಮಣ್ಣು ತರ ನೋಡ್ತಾ ಇದಾರೆ, ಮೇಲೆ ಇರೋ ಮರಳು ಮಣ್ಣು ತರ ನೋಡ್ತಾ ಇದ್ದಾರೆ. ಅಂದ್ರೆ ಏನರ್ಥ, ಅವ್ರಿಗೆ ಯಾವುದೇ ತರವಾದ ಮೇಲೆ ಮೋಹ ಇಲ್ಲ, ಏನ್ ಇಷ್ಟೊಂದು ಮರಳಿದೆ ಇದರಲ್ಲಿ ಅಂತ ಕೇಳ್ತಾ ಇದ್ದಾರೆ.
ಇಷ್ಟೊಂದು ಮರಳಿದೆ ಇಲ್ಲಿ, 2 ಮರಳ ತರ ನೋಡ್ತಾ ಇದ್ದಾರೆ ಅವರು. ಇವರಾದ್ರೂ ಅದನ್ನ ಆಭರಣ ಅಂತ ನೋಡಿದ್ರು. ಆಕಾಬ ಏನ್ ಮಾಡಿದ್ರು, 2 ಮರಳ ತರ ನೋಡ್ತಾ ಇದ್ದಾರೆ. ನೋಡಪ್ಪ ನಿನ್ನ ಸ್ನೇಹಿತರು ಈ ತರ ನೋಡ್ತಾ ಇದ್ದಾರೆ, ಇಷ್ಟೊಂದು ನಾನು ಸಹಾಯ ಮಾಡ್ತಾ ಇದ್ದೀನಿ, ಅವ್ರು ತಗೊಂತಾ ಇಲ್ಲ, ನಾನೇನ್ ಮಾಡಕ್ಕಾಗ್ಲಿ. ಅಂದ್ರೆ ಅವರು ಪ್ರತಿಯೊಂದು ಅವರು ಯಾವುದೇ ಒಂದು ಅವರ ಇಂದ್ರಿಯ ಭೋಗಕ್ಕೋಸ್ಕರ ಅವರು ಉಪಯೋಗಿಸ್ಕೊಂತ ಇಲ್ಲ, ಅದು ಆ ಭಾವನೆನೂ ಅವ್ರಿಗೆ ಬರ್ತಾ ಇಲ್ಲ. ಯಾವುದೇ ಆಗ್ಲಿ ಭಗವಂತನಿಗೆ ಸಂತೃಪ್ತಿ ಮಾಡಬೇಕು, ಇಲ್ಲಾಂದ್ರೆ ಬೇರೆಯವ್ರಿಗೂ ತೊಂದರೆ ಕೊಡಬಾರ್ದು. ಆ ಒಂದು ಭಾವನೆಯಲ್ಲಿ ಅವರು ಭಕ್ತಿ ಸೇವೆ ಮಾಡ್ತಾ ಇರ್ತಾರೆ. ಈ ತರ ಮಹಾಭಾರತದಲ್ಲಿ ಒಂದ್ಸಲ ಭೀಮ ಏನ್ ಮಾಡ್ತಾನೆ, ಅರ್ಜುನ ಬಂದು ಎಲ್ಲ ಒಂದು ಫೀಲ್ಡ್ ಅಲ್ಲಿ ತುಂಬಾ ಎಕ್ಸ್ಪರ್ಟು, ಹಾಡು ಆಡೋದಲ್ಲಿ ಎಕ್ಸ್ಪರ್ಟು, ಯುದ್ಧದಲ್ಲಿ ಎಕ್ಸ್ಪರ್ಟು, ಆಮೇಲೆ ಪ್ರತಿಯೊಂದು, ಆಮೇಲೆ ಬುದ್ಧಿ ವಿಜ್ಞಾನದಲ್ಲಿ ಎಕ್ಸ್ಪರ್ಟ್, ಡ್ಯಾನ್ಸ್ ಅಲ್ಲಿ ತುಂಬಾ ಎಕ್ಸ್ಪರ್ಟು, ಎಲ್ಲದರಲ್ಲಿ ಎಕ್ಸ್ಪರ್ಟ್ ಅವನು. ಅದಕ್ಕೆ ಭೀಮ ಏನ್ ಮಾಡ್ತಾನೆ, ಒಂದ್ಸಲ ಅರ್ಜುನ ಒಂದು ಹಾಡ್ತಾ ಇರುವಾಗ ಎಲ್ಲರೂ ಬರ್ತಾ ಇರ್ತಾರೆ, ಎಲ್ಲರೂ ಓಡೋಡ್ ಬರ್ತಾರೆ, ಚೆನ್ನಾಗಿ ಆಡ್ತಾನೆ ಅಂತ ಹೇಳ್ಬಿಟ್ಟು. ಭೀಮನ್ಗೆ ಒಂದ್ಸಲ ಆಸೆ ಬಂದ್ಬಿಡ್ತೆ, ನಾನು ಒಂದ್ಸಲ ಆಡಬೇಕು, ಅರ್ಜುನ್ ತರ ನಾನು ಎಲ್ಲಾ ಫೀಲ್ಡ್ ಅಲ್ಲಿ ನಾನು ಒಂದು ಇದು ಚಮತ್ಕಾರನಾಗಿರ್ಬೇಕು ಅಂತೇಳಿ ಆಸೆ ಬಂದಾಗ ಭೀಮ ಏನ್ ಮಾಡ್ತಾನೆ, ಇವ್ರನ್ನ ಕೇಳ್ತಾನೆ, ದ್ರೌಪದಿನ, ಈ ತರ ನಾನು ಹಾಡು ಆಡ್ಬೇಕು ಅಂತಿದ್ದೀನಿ, ಹಾಡೆಲ್ಲ ಕಲ್ತ್ಕೊಬೇಕಂತಿದ್ದೀನಿ ಅಂತ. ಸರಿ ನೀವು ಹಾಡು ಅಂತ ಹೇಳಿದ್ರೆ, ದ್ರೌಪದಿ ಯಾರಿಗೂ ಏನು ಬೇಡ ಅಂತ ಹೇಳಲ್ಲ, ಸರಿ ನೀವು ಹಾಡ್ರಿ ಅಂತ ಹೇಳ್ಬಿಟ್ರೆ ಇದು ಒಂದು ದೊಡ್ಡ ಇದಕ್ಕೆ ಸಮಾರಂಭ ಮಾಡ್ತಾರೆ, ಇದು ಪ್ರೋಗ್ರಾಮ್ ಒಂದು ಮಾಡ್ಬಿಟ್ಟು ಎಲ್ಲ ಸ್ಟೇಜ್ ಎಲ್ಲ ಹಾಕ್ಬಿಟ್ಟು ಎಲ್ಲಾನು ಕರೆಸ್ತಾರೆ. ಅವಾಗ ಭೀಮನ ಹಾಡಕ್ ಗೊತ್ತಲ್ಲ, ಭೀಮ ಹಾಡಿದ್ರೆ ಹೆಂಗಿರುತ್ತೆ ಅಂತ. ಸೊ ಭೀಮ ಹಾಡ್ತಾನೆ ಎಲ್ಲರೂ ಭಯ ಬಿದ್ದೋಗ್ಬಿಡ್ತಾರೆ, ಹತ್ರನೇ ಹೋಗೋಣ ಅಂತಾರೆ ಯಾರು. ಆವಾಗ ಏನಾಗುತ್ತೆ, ಭೀಮನ್ಗೆ ಅರ್ಥ ಆಗ್ಬಿಡುತ್ತೆ. ಆಮೇಲೆ ಎಲ್ಲರೂ ಏನ್ ಮಾಡ್ತಾರೆ, ಗರ್ಜನೆ ಜಾಸ್ತಿ ಆಗೋಯ್ತಲ್ಲ, ಬಂದು ಎಲ್ಲ 4-5 ಜನ ಗೊತ್ತಿರೋರು ದ್ರೌಪದಿ ಎಲ್ಲರಿಗೂ ಹೇಳ್ತಾರೆ, ಯಾರಾದ್ರೂ ಭೀಮ ಹತ್ರ ಹೋಗಕ್ಕಾಗದಾರಣ, ಹೋದ್ರೆ ಅಷ್ಟೇ ಅವನಿಗೆ. ಸೊ ಅದಕ್ಕೆ ಭೀಮ ಹತ್ರ ಯಾರು ಹೋಗಲ್ಲ. ಸರಿ ಹೋಗಿ ದ್ರೌಪದಿ ಹತ್ರ ಹೋಗ್ತಾರೆ. ದ್ರೌಪದಿ ಹೋಗ್ಬಿಟ್ಟು, ನೀವಾದ್ರೂ ಸ್ವಲ್ಪ ಹೇಳಿ ಅವ್ರಿಗೆ, ಇದು ಏನೋ ಇಡೀ ಅಂತಃಪುರ, ಇಡೀ ರಾಜ್ಯನೇ ಗರ್ಜನೆ ಆಗ್ತಾ ಇದೆ, ಸ್ವಲ್ಪ ಅವ್ರಿಗೆ ನಿಲ್ಲಿಸ್ಬಿಟ್ಟು ಎಲ್ಲಾನು ಏಕಾಂತವಾಗಿ ಹೋಗಿ ಹಾಡಕ್ ಹೇಳಿ ಅಂತ ಹೇಳಿದ್ರೆ, ಆವಾಗ ದ್ರೌಪದಿ ಹತ್ರ ಹೋಗಿ ಹೇಳ್ತಾರೆ. ದ್ರೌಪದಿ ಹೇಳಿದ ತಕ್ಷಣ, ಹೌದು ದ್ರೌಪದಿ ಹೇಳಿದ್ ಕರೆಕ್ಟು, ಯಾರ ಮಾತು ಕೇಳಲ್ಲ ಭೀಮ. ಸೊ ದ್ರೌಪದಿ ಹೇಳಿದ್ಮೇಲೆ ಒಂದ್ ಕಡೆ ಒಂದು ಕಾಡ್ ಹತ್ರ ಹೋಗ್ಬಿಟ್ಟು ಏಕಾಂತವಾಗಿ ಹಾಡ್ತಾ ಇರ್ತಾರೆ. ಅವಾಗ ಒಬ್ಬ ಓಡಿ ಬರ್ತಾನೆ, ಒಬ್ಬ ಓಡಿ ಬಂದು ಭೀಮನ ಹತ್ರ ನಿಂತ್ಕೊಂಡಿದ್ರೆ, ದೂರ ನಿಂತ್ಕೊಂಡಿದ್ದಾನೆ. ಭೀಮ ಕೇಳ್ತಾರೆ, ಏನಕ್ಕಪ್ಪ ಬಂದಿರೋದಂತ. ಇಲ್ಲ, ನಂದು 2 ಕತ್ತೆಗಳು ಎಲ್ಲೋ ಬಿಸಾಕ್ಬಿಟ್ಟಿದೆ. ಸೊ ಅಲ್ಲ, ಅದು ಮುಂದೆನೆ ಹೇಳ್ತಾನೆ, ಏನನ್ನ ಹೇಳಿದ್ರೆ ನೀನು ಹೊಡೆದಾಕ್ಬಿಡ್ತೀನಿ ನೀನು ಅಂತ. ಇಲ್ಲ ಪರವಾಗಿಲ್ಲ ಹೇಳಂತಾನೆ. ಇಲ್ಲ ಏನಿಲ್ಲ, ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೀನಿ, ಕತ್ತೆಗಳು ಸಿಕ್ಲೇ ಇಲ್ಲ, ಒಂದ್ ವೇಳೆ ಇಲ್ಲೇನ ಬಂದಿದೆಯೋ ಅಂತ ನಿನ್ ಕೇಳೋಣ ಅಂತ ಬಂದೆ ಅಂತ. ಆವಾಗ ಭೀಮ ಅರ್ಥ ಮಾಡ್ಕೊಂತಾನೆ, ಓ ನಾನು ಇದಕ್ಕೆ ಲಾಯಕ್ಕಿಲ್ಲ. ಸರ್ ಏನ್ ಮಾಡ್ತಾನೆ, ಅದು ಕೃಷ್ಣನ ಹತ್ರನೇ ಪ್ರಾರ್ಥನೆ ಮಾಡಿದ, ಕೃಷ್ಣನ ಸಂತೃಪ್ತಿ ಮಾಡಕ್ಕೆ ಮಾಡೋದವನು, ಬಟ್ ಆಸೆ ಬೇರೆ, ಅರ್ಜುನನ್ ತರ ನಾನು ಆಗ್ಬೇಕು ಅಂತ. ಸರಿ ಇವರು ಯುಧಿಷ್ಠಿರ ಮಹಾರಾಜ್ ಕರೀತಾರೆ, ಅನ್ನ ಕರೀತಾರೆ. ಕರೆದ್ಬಿಟ್ಟು ಅವನಿಗೆ ಮಾರನೇ ದಿನ ನೀನು ತಕ್ಷಣ ಬಂದು ಸೂರ್ಯ ಅಸ್ತಮ ಆಗೋದೊಳಗೆ ಮಧ್ಯಾಹ್ನ ಆದ ಸಮಯ ನೀನು ಕೃಷ್ಣನ್ ಕರ್ಕೊಂಬರ್ಬೇಕು, ಬೇಗ ಓಡು ಅಂತೇಳಿ, ಬೇಗ ನೀನು ಈ ಕಾರ್ಯಕ್ರಮ ಶುರು ಮಾಡ್ಕೊಂತಂದ್ರೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ. ನಾವು ಇನ್ನೂ ಸ್ನಾನ ಮಾಡಿಲ್ಲ, ಏನು ತಿಂಡಿ ತಿಂದಿಲ್ಲ, ಪ್ರಸಾದ ಏನು ಮಾಡಿಲ್ಲ ಭೀಮ. ಅವಾಗ ಏನ್ ಮಾಡೋದು ಅಂತ ಅರ್ಥ ಆಗಿಲ್ಲ. ಅನ್ನ ಬೇರೆ ಹಿಂಗೆ ಹೇಳ್ಬಿಟ್ರು, ನಾನು ಹೂ ಅಂತ ಹೇಳ್ಬಿಟ್ಟೆ, ಏನ್ ಮಾಡೋದು ಅಂತೇಳಿ ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಸ್ನಾನ ಮಾಡ್ಕೊಂಡು ಪ್ರಸಾದ ತಿಂದ್ಬಿಟ್ಟು ಗೊತ್ತಲ್ಲ ಭೀಮ ಹೆಂಗ್ ತಿಂತಾನೆ ಅಂತ. ಸೊ ಎಲ್ಲ ಚೆನ್ನಾಗಿ ತಿಂದ್ಬಿಟ್ಟು ಮಲ್ಕೊಂಡ್ಬಿಡ್ತಾನೆ. ಸೊ ಮಲ್ಕೊಂಡಾದ್ಮೇಲೆ ಯುಧಿಷ್ಠಿರ ಮಹಾರಾಜ್ ಕರೀತಾರೆ, ಇವ್ನು ನಿದ್ದೆ ಮಾಡ್ತಾ ಇರ್ತಾನೆ. ಯುಧಿಷ್ಠಿರ ಮಹಾರಾಜ್ ತುಂಬಾ ಕೋಪ ಮಾಡ್ಬಿಡ್ತಾರೆ. ಏನು ಹಿಂಗೆ ನಾನು ಹೇಳಿದೇನು, ನೀನು ಮಾಡ್ತಾ ಇರೋದೇನು, ನಾನು ಬೆಳಗ್ಗೆ ನೀನು ಮಧ್ಯಾಹ್ನ ಹೇಳಿದೆ ಕರ್ಕೊಂಬ ಅಂತ ಕೃಷ್ಣನ್ನ, ನೀನು ಮಲ್ಕೊಂಡಿದ್ಯಾ, ಅದು ಅಂತೇಳಿ ಚೆನ್ನಾಗಿ ಬೈದ್ಬಿಡ್ತಾರೆ. ಇವ್ರಿಗೆ ಅನ್ನ ಹೇಳಿದ್ದು ಮಾತನ್ನ ಏನು ಅಪರಾಧ ಮಾಡ್ಬಿಟ್ಟೆ, ಅವ್ರು ಹೇಳ್ದಂಗೆ ನಾನು ಕೇಳೋಕ್ಕಾಗಲಿಲ್ಲ. ಆಮೇಲೆ ಕೃಷ್ಣನ ಕರೀತಾನೆ. ಕೃಷ್ಣ, ನೀನು ದ್ರೌಪದಿ ಕರೆಯುವಾಗೆಲ್ಲ ಬಂದಿದ್ಯಾ, ನಾನು ತುಂಬಾ ಪ್ರಾರ್ಥನೆಯಿಂದ ನಿನ್ನ ಕರೀತಾ ಇದ್ದೀನಿ, ದಯವಿಟ್ಟು ನೀನು ಬಾ ಅಂತ ಹೇಳಿ ಕೃಷ್ಣನ ಕರೆಯುವಾಗ ತೀವ್ರವಾಗಿ ಕೃಷ್ಣನ ನಾಮ ಹೇಳ್ಕೊಂಡು ಕರೀತಾನೆ. ಆವಾಗ ನೋಡಿದ್ರೆ ಹೊರಗಡೆ ಬಂದು ನೋಡಿದ್ರೆ ಕೃಷ್ಣ ಯುಧಿಷ್ಠಿರ ಮಹಾರಾಜ್ ಮಾತಾಡ್ತಾ ಇರ್ತಾರೆ. ಆವಾಗ ಹೇಳ್ತಾರೆ ಇವರು, ಯುಧಿಷ್ಠಿರ ಮಹಾರಾಜ್, ನೀನು ಆಲ್ರೆಡಿ ಕರ್ಕೊಂಡ್ಬಿಟ್ಟಿದ್ದೆ ಕೃಷ್ಣನ, ಬೆಳಗ್ಗೆ ಸುಲ್ಬೇರೆ ಹೇಳ್ತೀನಿ, ನೀನು ಹೇಳಕ್ಕಾಗಲ್ಲ ಅಂತ ಕೇಳ್ತಾರೆ. ಇಲ್ಲ, ನಾನೇನು ಹೋಗ್ಲಿಲ್ಲ, ಅವರೇ ಬಂದ್ಬಿಟ್ಟಿದ್ದಾರೆ. ಸೊ ಕೃಷ್ಣ ಭೀಮನ್ನ ಒಂದು ಆಸೆ, ಯಾಕಂದ್ರೆ ಭಕ್ತಿ ಸೇವೆಯಿಂದ ಕರೆದ್ನಲ್ಲ, ಅದಕ್ಕೆ ತಕ್ಷಣ ಬಂದ್ಬಿಟ್ಟ ಕೃಷ್ಣ. ಅಂದ್ರೆ ಭಕ್ತಿ ಸೇವೆಯಿಂದ ನಾಮನ ಉಚ್ಚಾರಣೆ ಮಾಡಿದ್ರೆ ಕೃಷ್ಣ ಆಗಮಿಸ್ಬಿಡ್ತಾರೆ, ಎಲ್ಲಿ ಬೇಕಾದ್ರೆ ಅಲ್ಲಿ ಬಂದ್ಬಿಡ್ತಾರೆ ಅಂತ ಅರ್ಥ. ಸೊ ಅದೇ ಇಲ್ಲಿ ಈ 2 ಶ್ಲೋಕದಲ್ಲಿ ಅದೇ ಹೇಳ್ತಾರೆ, ನಾವು ಆತ್ಮ ಸಾಕ್ಷಾತ್ಕಾರ ಪಡೆದಿರೋ ಮುನಿಗಳು ಯಾವ ತರ ಇರ್ತಾರೆ, ಭೌತಿಕವಾದಿ ತನ್ನ ಇಂದ್ರಿಯ ಇಂದ್ರಿಯಗಳನ್ನ ಭೋಗ ಮಾಡದೇ ಇರೋ ವಸ್ತುಗಳು ಅವರು ಯಾವ ತರ ಇರ್ತಾರೆ ಅಂತೆಲ್ಲ ಕಂಪೇರ್ ಮಾಡಿ ಇಲ್ಲಿ ಹೇಳ್ತಾ ಇದ್ದಾರೆ ಈ 2 ಶ್ಲೋಕದಲ್ಲಿ. ಅದ್ರ ಬಗ್ಗೆನೇ ಇದು ಮಾಹಿತಿ ಕೊಟ್ಟಿದ್ದಾರೆ.
ಅದೇ ಇಂದ್ರಿಯ ಭೋಗದಲ್ಲಿರೋ ಮನುಷ್ಯ ಏನು ಮಾಡ್ತಾ ಇರ್ತಾನೆ, ಯಾವಾಗಲೂ ಕುಡಿಯೋದು, ಬಾರ್ಗೆ ಹೋಗೋದು, ಆಮೇಲೆ ಬಡವನಾಗಿರೋನು ಏನು ಮಾಡ್ತಾನೆ, ಕಡಿಮೆ ಬೆಲೆದು ತೊಗೊಂಡು ಕುಡಿತಾನೆ. ದುಡ್ಡಿರೋನು ಏನು ಮಾಡ್ತಾನೆ, ದೊಡ್ಡ ದೊಡ್ಡ ಬಾರ್ಗಳಿಗೆ ಹೋಗ್ತಾನೆ, ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗೆ ಹೋಗ್ತಾನೆ, ಹಾಳು ಹೋಗ್ಕೊಂಡು ಹಾಲು ಕುಡ್ಕೊಂಡು ಹಾಳು ಮಾಡ್ತಾನೆ. ಅವನು ಹಾಳು ಮಾಡೋದು ಇದ್ಬಿಟ್ಟು ಬೇರೆ ಫ್ರೆಂಡ್ಸ್ ಎಲ್ಲ ಕರೀತಾನೆ, ಅವನು ಹಾಳು ಮಾಡ್ತಾನೆ. ಸೊ ಈ ಥರ ಅವ್ರೇನು ಮಾಡ್ತಾರೆ, ಕುಡ್ಕೊಂಡು ಇದು ಮಾಡಿಕೊಂಡು ಬೇಡದೇ ಇರೋದೆಲ್ಲ ತಿನ್ಕೊಂಡು ಆರೋಗ್ಯನೂ ಕೆಡಿಸ್ಕೊಂಡು ದುಡ್ಡು ಖರ್ಚು ಮಾಡಿಕೊಂಡು ಅವನ ಜೀವನ ಹಾಳು ಮಾಡ್ಕೊಳ್ತಾನೆ. ಭೌತಿಕವಾದಿಗಳು ಆ ಥರ ಮಾಡ್ತಾರೆ. ಆದರೆ ಇದು ಸ್ಥಿತಧೀರ ಮುನಿಗಳು ಮತ್ತು ಆತ್ಮನ ಸಾಕ್ಷಾತ್ಕಾರ ಮಾಡ್ಕೊಂಡಿರೋರು, ಆತ್ಮಜ್ಞಾನನ ಪಡೆದಿರೋರು, ಅವ್ರೇನು ಮಾಡ್ತಾರೆ, ಯಾವಾಗಲೂ ಈ ಥರ ಭಗವಂತನ ಸೇವೆನಲ್ಲಿ ಈ ನಾಮದೇವ ಇದೆಲ್ಲ ನಾಮದೇವ, ಜ್ಞಾನದೇವ, ರಾಕ ಅಂತರ ಗಂಡ ಹೆಂಡತಿ ಇರ್ತಾರೆ, ಯಾವ ಥರ ಭಕ್ತಿ ಸೇವೆ ಮಾಡ್ತಾರೆ ಆ ಥರ ಭಕ್ತಿ ಸೇವೆನಲ್ಲಿ ಅವರು ಕಾಯ್ತಾ ಇರ್ತಾರೆ. ಯಾವಾಗಲೂ ಅವ್ರು ಏನೋ ಒಂದು ಇದು ಸೇವೆ ಇಟ್ಕೊಂಡಿರ್ತಾರೆ. ಒಂದು ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರ್ತಾರೆ, ಇಲ್ಲಾಂದ್ರೆ ಪ್ರಸಾದ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರ್ತಾರೆ, ಇಲ್ಲಾಂದ್ರೆ ಕೀರ್ತನ್ ಮಾಡ್ತಾ ಇರ್ತಾರೆ, ಇಲ್ಲ ಯಾವುದೋ ಒಂದು ಸೇವೆನಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ. ಯಾವುದೇ ಕಾರಣಕ್ಕೂ ಅವ್ರು ಬಂದು ಇದನ್ನ ಬಿಟ್ಟು ಹೋಗೋದೇ ಇಲ್ಲ. ಯಾಕಂದ್ರೆ ಇದರಲ್ಲಿ ಚೆನ್ನಾಗಿ ಅವ್ರಿಗೆ ರುಚಿ ಬಂದ್ಬಿಟ್ಟಿದೆ. ಇನ್ನೊಂದು ಏನಂದ್ರೆ, ಈಗ ಒಬ್ಬ ತಂದೆ ಮಗ ಡಿಪಾರ್ಟ್ಮೆಂಟ್ ಸ್ಟೋರ್ಗೆ ಹೋಗ್ತಾರೆ. ಒಂದು ಉದಾಹರಣೆ, ಡಿಪಾರ್ಟ್ಮೆಂಟ್ ಸ್ಟೋರ್ ಹೋಗುವಾಗ ತಂದೆಗೆ ಆ ಡಿಪಾರ್ಟ್ಮೆಂಟ್ ಸ್ಟೋರ್ ಓನರು ತುಂಬ ಪರಿಚಯ. ಅವನೇನು ಮಾಡ್ತಾನೆ, ಇವನು ಐಟಮ್ಸ್ ಎಲ್ಲ ತೊಗೊಳ್ತಾ ಇದ್ರೆ ಆ ಓನರ್ ಬಂದು ಮಗನ ಕರೆದ್ಬಿಟ್ಟು ಚಾಕ್ಲೇಟ್ ತೊಗೋಪ್ಪ ಅಂತ ಚಾಕ್ಲೇಟ್ ಕೊಡ್ತಾನೆ. ಮಗ ಏನು ಮಾಡ್ತಾನೆ, ನನಗೆ ಬೇಡ ಅಂತ ಹೇಳ್ತಾನೆ. ಎಷ್ಟೋ ಸಲ ಕೇಳ್ತಾನೆ, ಬೇಡ ಬೇಡ ಅಂತ ಹೇಳ್ತಾನೆ. ಚಿಕ್ಕ ಹುಡುಗ, ತುಂಬ ಚಿಕ್ಕ ಹುಡುಗ. ಆಮೇಲೆ ತಂದೆ ನೋಡ್ತಾನೆ, ತಗೋ ಪರವಾಗಿಲ್ಲ ಅಂತ ಹೇಳಿದ್ರೆ, ಇಲ್ಲ ನನ್ಗೆ ಬೇಡ ಅಂತ ಹೇಳ್ತಾನೆ. ತಂದೆ ಹೇಳ್ತಾನೆ, ತಗೊಂಡಿಲ್ಲ. ಅದಾದ್ಮೇಲೆ ಏನು ಮಾಡ್ತಾನೆ, ಆ ಓನರು ಅವನ ಕೈ ಹಿಡಿದು ಒಂದು ಅಷ್ಟು ಚಾಕ್ಲೇಟ್, ಎಷ್ಟು ಒಂದು 10-20 ಚಾಕ್ಲೇಟ್ ತೆಗೆದು ಅವನ ಕೈಲಿ ಇಟ್ಬಿಡ್ತಾನೆ. ಅವಾಗ ತೊಗೊಂಡು ಮನೆಗೆ ಬರ್ತಾನೆ, ತಿನ್ನಲ್ಲ. ತಂದೆ ಕೇಳ್ತಾನೆ, ಏನೋ ನಾನು ಹೇಳಿದ್ರು ನೀನು ತೊಗೊಂಡಿಲ್ಲ, ಅವ್ರೇ ಕೈ ಹಿಡಿದು ನಿನ್ಗೆ ಕೊಡ್ಬೇಕಾ ಚಾಕ್ಲೇಟ್ಸು ಅಂತ ಹೇಳ್ಬೇಕು. ಇಲ್ಲಪ್ಪ, ನಾನು ಕೈ ಚಾಚಿದ್ರೆ 1-2 ಬರ್ತೇನೆ, ನನ್ನ ಚಿಕ್ಕದು ಕೈ. ಅವ್ರು ಕೊಟ್ರೆ ಚಾಕ್ಲೇಟ್ ಜಾಸ್ತಿ ಚಾಕ್ಲೇಟ್ ಬರುತ್ತೆ. ಅಂದ್ರೆ ಏನ್ ಅರ್ಥ ಅಂದ್ರೆ, ಇಲ್ಲಿ ಭಗವಂತ ಭಕ್ತ ಬಂದು ಭಗವಂತನ ಹತ್ರ ಕೇಳುವಾಗ ಏನ್ ಮಾಡ್ತಾನೆ, ಆದ್ರೆ ಭಗವಂತನೇ ಕೊಡ್ಬೇಕಾದ್ರೆ ಭಕ್ತನಿಗೆ ಜಾಸ್ತಿ ಕೊಡ್ತಾರೆ, ಸ್ವಲ್ಪ ಕೊಡಲ್ಲ, ಜಾಸ್ತಿ ಕೊಡ್ತಾರೆ, ಹೆಚ್ಚಾಗಿ ಕೊಡ್ತಾರೆ. ಈಗ ಇದರಲ್ಲಿ ನಾವು ನೋಡಿದ್ರಲ್ಲ, ನಭಾಗ ತನಗೆ ಬೇಡ ಅಂತ ಹೇಳಿ ಕೊಟ್ಬಿಟ್ಟ ಎಲ್ಲ ಶಿವನಿಗೆ. ಶಿವ ಏನ್ ಮಾಡ್ದ, ಚಿನ್ನ ಬೇರೆ ಕೊಟ್ಟಿಲ್ಲ, ದಿವ್ಯಜ್ಞಾನ ಕೊಟ್ಬಿಟ್ಟ. ದಿವ್ಯಜ್ಞಾನ ಕೊಟ್ರು. ಅವ್ರು ಕೊಟ್ಟಿರೋ ಆಸ್ತಿ ಎಂತದ್ದು ಅಂದ್ರೆ, ಈ 3 ಸೇರ್ಕೊಂಡು ತಗೊಂಡಿದಾರಲ್ಲ, ಅವ್ರು 3 ಅಣ್ಣ ತಮ್ಮದಿರು, ಅದ್ರಿಗಿಂತ 100ರಷ್ಟು ಜಾಸ್ತಿ ಅಂತ. ಅವನ ಭಕ್ತಿ ಸೇವೆಗೆ ಮೆಚ್ಕೊಂಡು, ಅವನ ಸತ್ಯವಾದ ಜೀವನಕ್ಕೆ ನೋಡ್ಕೊಂಡು ಭಗವಂತ ಏನ್ ಮಾಡಿದ್ರು, ಇನ್ನೂ ಹೆಚ್ಚಾಗಿ ಕೊಟ್ಬಿಡ್ತಾರೆ. ಸೊ ಅದರಿಂದ ನಾವು ಸತ್ಯಕ್ಕೆ ಕಾಲ ಬಂದು ತುಂಬಾ ಲೇಟ್ ಆಗುತ್ತೆ, ಟೈಮ್ ಸಮಯ ತಗೊಳುತ್ತೆ. ಆದ್ರೆ ಸತ್ಯ ಯಾವಾಗ್ಲೂ ಜಯ ಆಗುತ್ತೆ. ಸ್ವಲ್ಪ ನಿಧಾನ, ಸ್ವಲ್ಪ ಲೇಟ್ ಅಷ್ಟೇ. ಅದಕ್ಕೆ ಅಂತ ನಾವು ಯಾವಾಗ್ಲೂ ಇದು ಸತ್ಯವಾಗಿರೋಕ್ಕಾಗಲ್ಲ ನಾವು ಇದು ಮಾಡ್ಕೊಂಡಿದ್ರೆ ಇನ್ನೂ ನಾವು ಹಾಳು ಮಾಡ್ಕೊಂಡ್ಬಿಡ್ತೀವಿ. ಅದೇ ಅಭ್ಯಾಸ ಆಗ್ಬಿಡುತ್ತೆ ನಾವು. ಸೊ ಭಗವಂತ ಕೊಡ್ಬೇಕಾದ್ರೆ ನಮ್ಗೆ ಹೆಚ್ಚಾಗಿ ಕೊಡ್ತಾನೆ. ನಾವು ಕೇಳಿದ್ರೆ ಏನಾಗುತ್ತೆ, ಭಗವಂತ ಕೇಳಿದ್ ಕೊಡ್ತಾನೆ ಅಷ್ಟೇ. ಇದು ಅದು ಕೊಡಲ್ಲ, ನೋಡ್ತಾನೆ, ಪರೀಕ್ಷೆ ಮಾಡ್ತಾನೆ. ನಾನು ಕೊಡೋ ಒಂದು ವರ್ಕ್ ಇದಕ್ಕೆ ಅವನಿಗೆ ಅರ್ಹತೆ ಇದೆಯಾ ಅಂತ ನೋಡ್ತಾನೆ. ಆ ಅರ್ಹತೆಗೆ ತಕ್ಕಂತೆ ಕೊಡ್ತಾನೆ. ಅಂದ್ರೆ ಭಗವಂತನೇ ಮೆಚ್ಕೊಂಡು ಕೊಡ್ಬೇಕಾದ್ರೆ ಏನ್ ಮಾಡ್ತಾನೆ, ಬೇಕಾದಷ್ಟು ಇನ್ನು ಬಾಚಿ ಕೊಟ್ಬಿಡ್ತಾನೆ. ಆದ್ರೆ ಭಕ್ತನ ಅದನ್ನು ತಗೊಳ್ಳಲ್ಲಂತೆ. ಒಂದು ವೇಳೆ ಕೊಟ್ರೇನು ಅದನ್ನೇನ್ ಮಾಡ್ತಾನೆ, ದೇವಸ್ಥಾನಕ್ಕೆ ಉಪಯೋಗಿಸ್ಬಿಡ್ತಾನೆ, ಇಲ್ಲ ದೇವಸ್ಥಾನ ಭಕ್ತರಿಗೆ ಉಪಯೋಗಿಸ್ಬಿಡ್ತಾನೆ, ವೈಷ್ಣವ್ರಿಗೆ ಸೇವೆ ಮಾಡೋದಕ್ಕೆ ಉಪಯೋಗಿಸ್ಬಿಡ್ತಾರೆ. ಆ ತರ ಅವ್ರಿಗೆ ಗೊತ್ತು ಭಗವಂತನಿಗೆ. ಅದಕ್ಕೆ ಅವನು ಏನ್ ಮಾಡ್ತಾನೆ, ಭಕ್ತಿನಲ್ಲಿ ಆತ್ಮ ಸಾಕ್ಷಾತ್ಕಾರ ಪಡೆಯೋವರೆಗೂ ಯಾವುದೇ ಒಂದು ವರ ಕೊಡಲ್ಲ. ನಾನು ಇಷ್ಟು ಶ್ರೀಮಂತ ಆಗಬೇಕು, ನನಗೆ ಇಷ್ಟು ಬೇಕು ಅಷ್ಟು ಬೇಕು ಅಂತ ಹೇಳ್ಕೊಂಡು ದುಡ್ಡು ಭಗವಂತ ಕೊಡಲ್ಲ. ಯಾಕಂದ್ರೆ ಕೊಟ್ರೆ ಏನ್ ಮಾಡ್ತಾನೆ, ಅವನು ಹಾಳು ಮಾಡ್ಬಿಡ್ತಾನೆ. ಆದ್ರೆ ಭಕ್ತನಾದ್ಮೇಲೆ ಏನ್ ಮಾಡ್ತಾನೆ, ಭಕ್ತನಾದ್ಮೇಲೆ ಒಂದು ಪಕ್ವ ಬಂದ್ಮೇಲೆ ಏನ್ ಮಾಡ್ತಾನೆ, ಎಷ್ಟು ಬೇಕಾದ್ರೂ ಕೊಡ್ತಾನೆ. ಅವಾಗ ಏನ್ ಮಾಡ್ತಾನೆ, ಆ ದುಡ್ಡನ್ನ ಅವನು ದೇವಸ್ಥಾನಕ್ಕೆ ಕೊಡ್ತಾನೆ, ಇಲ್ಲ ದೇವರ ಸೇವೆಗೆ ಕೊಡ್ತಾನೆ. ದೇವರ ಸೇವೆಗೆ ಒಂದು ಆವರಣ ಮಾಡಿಸ್ತಾನೆ. ಟೆಂಪಲ್ಸ್ ಇದು ದೇವಸ್ಥಾನ ಅಲ್ಲಲ್ಲಿ ಏನೊಂದು ಇದಾಗಿದ್ರೆ ಅಲ್ಲಿ ರಿಪೇರ್ ಮಾಡಿಸ್ತಾನೆ, ಮೈಂಟೈನ್ ವರ್ಕ್ ಮಾಡಿಸ್ತಾನೆ. ಈ ತರ ಎಲ್ಲ ದೇವರ ಸೇವೆಗೋಸ್ಕರ ಅದನ್ನು ತೊಡಗಿಸ್ತಾನೆ. ಸೊ ಅದೇ ಇಲ್ಲಿರೋದು. ಅದಕ್ಕೆ ಇಂದ್ರಿಯಗಳನ್ನ ನಾವು ಎಷ್ಟೊಂದು ದೇವ ಸೇವೆನಲ್ಲಿ ನಾವು ತೊಡಗಿಸ್ಕೊಂತಿರೋ ಅಷ್ಟೊಂದು ನಾವು ನಿಯಂತ್ರಣ ಮಾಡ್ಕೋಬಹುದು. ಇದನ್ನ ನಿಯಂತ್ರಣ ಮಾಡೋಕ್ಕಾಗಲ್ಲ, ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ಕೊಳಕ್ ಆಗದೇ ಇಲ್ಲ. ಎಷ್ಟೊಂದು ಶ್ಲೋಕ ಹೇಳಿದ್ದಾರೆ ನೋಡಿ, ಇಂದ್ರಿಯಗಳನ್ನ ಅಷ್ಟು ಬಲವಂತ, ಅಷ್ಟು ಬಲ ಇದೆ ಅದಕ್ಕೆ. ಇಂದ್ರಿಯಗಳಿಗೆ ಅಷ್ಟೊಂದು ಶಕ್ತಿ ಇದೆ. ನಾವು ಎಷ್ಟೇ ಬುದ್ಧಿವಂತರಾಗಿ, ಎಷ್ಟೇ ಭಕ್ತರಾಗಿರ್ಲಿ, ಎಷ್ಟೇ ಸಂತರಾಗಿರ್ಲಿ,
ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈ ಸದ್ಯಕ್ಕೆ ನಾವು ಇದ್ದೀರಿ, ಹೊರಗಡೆ ಹೋಗ್ಬಿಟ್ರೆ ಮತ್ತೆ ನಾವು ಅದೇ ಈ ಹೇಳಿದ್ರಲ್ಲ, ಈ ಇದು ಚಂಡಮಾರುತ ಬಂದು ನೌಕೆನ ಹೆಂಗೆ ಹೊಡ್ಕೊಂಡು ಹೋಗ್ಬಿಡ್ತಾ ಹೊಡ್ಕೊಂಡು ಹೋಗ್ಬಿಡ್ತು. ನಮ್ಮ ಇಂದ್ರಿಯಗಳು ಅಷ್ಟೇ, ಇಂದ್ರಿಯ ವಿಷಯಗಳನ್ನ ಇದು ಸಂಬಂಧ ಮಾಡ್ಕೊಳ್ಳುವಾಗ ಏನಾಗುತ್ತೆ ಅಂದ್ರೆ ಅದು ನಮ್ಮ ಬುದ್ಧಿನ ಹೊಡ್ಕೊಂಡು ಹೋಗ್ಬಿಡುತ್ತೆ. ಸೊ ನಮ್ಮ ಬುದ್ಧಿ ಏನಾಗುತ್ತೆ, ಹಾಳಾಗ್ಬಿಡುತ್ತೆ. ನಮ್ಮ ಬುದ್ಧಿನೇ ಇರಲ್ಲ ಅವಾಗ. ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗಲ್ಲ. ನಾವು ಇಂದ್ರಿಯ ಹೇಳ್ದಂಗೆ ನಾವು ಕೇಳ್ತಾ ಇರ್ತೀವಿ. ಆ ಥರ ಆಗ್ಬಿಡುತ್ತೆ. ಚಾಂಟಿಂಗ್ ಮಾಡೋದು. ಅದರಲ್ಲಿ ಸುಖಮುನಿ ಹೇಳ್ತಾ ಇದ್ದಾರೆ, ನಭಾಗ ಸ್ಟೋರಿ, ಆ ಕಥೆನ ಓದ್ಬಿಟ್ಟು ಅರ್ಥ ಮಾಡ್ಕೊಂಡವರೇ ಶುದ್ಧ ಭಕ್ತಿನಲ್ಲಿ ಬಂದ್ಬಿಡ್ತಾರಂತೆ. ಓದ್ಬಿಟ್ಟು ಅರ್ಥ ಮಾಡ್ಕೊಂಡವ್ರು. ಓಂ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಮಸ್ತೆ ಸರಸ್ವತಿ ದೇವಿ ಗೌರವಾನ್ವಿತ ಜನನಿ ವಿಶೇಷ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತಗಳ ಶ್ರೀಮಸ್ವಾಮಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ